ಜ್ವರದಿ ಬಾಧಿತಳಾದ ವಧುವಿಗೆ ಪೀಡೆಯನು ನೀ ಬಿಡಿಸಿರಿ. ವರನ ಮನವನ್ನು ವರಿಸಿ ಲಗ್ನವ ಮಾಡಿಸಿಯ ಸುಖಪಡಿಸಿರಿ. ಈ ಪ್ರಕಾರದಿ ಭಕ್ತ ಮಾನವನುಳಿಸಿ ರಕ್ಷಿಪಸಿದ್ದನೇ. ಕ್ಷಿಪ್ರದೊಳು ಭವಬಾಧೆಯನ್ನು ಪರಿಹರಿಸು ಸದ್ಗುರುನಾಥನೇ. ಶ್ರೀ ಗಣೇಶಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀ ಸದ್ಗುರು ಸಿದ್ಧಾರೂಢ ಮಹಾಪ್ರಭುಗಳವರ ದಿವ್ಯ ಚರಿತ್ರೆಯಲ್ಲಿ ಇಂದು 45ನೆಯ ಅಧ್ಯಾಯವು ಪ್ರಾಪ್ತವಾಗಿರುವಂತಹದ್ದು. ಗತ ಅಧ್ಯಾಯದಲ್ಲಿ ಅತ್ಯಂತ ಉತ್ತಮಾಧಿಕಾರಿಯಾಗಿರುವಂಥ ತಮ್ಮಣ್ಣ ಶಾಸ್ತ್ರಿಗೆ ಅವನು ಬಂದು ಪ್ರಾರ್ಥನೆ ಮಾಡಿದ, ಸ್ತೋತ್ರ ಮಾಡಿದ, ಮಂತ್ರೋಪದೇಶ ಮಾಡಬೇಕು, ನನ್ನನ್ನು ತಮ್ಮ ಕಿರಿಯ ಮಗನೆಂದು ಭಾವಿಸಿಕೊಂಡು ನನ್ನಲ್ಲಿ ಏನೇ ದೋಷಗಳಿದ್ರೂ ಕೂಡ ಅವುಗಳನ್ನು ಎಣಿಸದೆ ಶಿಷ್ಯನಾಗಿ ಪರಿಗ್ರಹಿಸಿ ಉದ್ಧರಿಸಬೇಕು ಎಂದು ಬಹುವಿಧವಾಗಿ ತಾನು ಪ್ರಾರ್ಥನೆ ಮಾಡಿಕೊಂಡ. ಸದ್ಗುರುವಿಗೆ ಸಶಿಷ್ಯನು ಸಿಗುವುದೇ ದುರ್ಲಭ. ಆದರೂ ಅಂತ ಯೋಗ್ಯನಾಗಿರ್ತಕ್ಕಂಥ ಶಿಷ್ಯನಾಗಿರ್ತಕ್ಕಂಥವನು ಸಿಕ್ಕಾಗ ದೂರದೃಷ್ಟಿಯಿಂದ ತಾವು ಮುಂದಾಲೋಚನೆ ಮಾಡಿ ಇವನ ಮುಖೇಣವಾಗಿ ಅನೇಕರು ಉದ್ಧಾರವಾಗುವಂತಹ ಉದ್ದೇಶವನ್ನಿಟ್ಟುಕೊಂಡು ಅವನಿಗೆ ದೀಕ್ಷೆಯನ್ನು ಕೊಡಲಿಲ್ಲ, ಸ್ವೀಕರಿಸಲಿಲ್ಲ. ಅವನ್ನ ಹೃದಯವೆನ್ನುವಂತಹದ್ದವರದು ದ್ರವಿಸಿದರೂ ಕೂಡ ಯೋಗ್ಯ ಶಿಷ್ಯನು ಬಂದಾಗ ಖಂಡಿತವಾಗಿ ಅವರಿಗೆ ಮೋಕ್ಷವನ್ನ, ಜ್ಞಾನವನ್ನ ಕೊಟ್ಟೇ ತೀರಬೇಕೆನ್ನುವಂಥದ್ದು ನೇಮ. ಆದರೂ ಕೂಡ ಅವರು ಮುಂದಾದರೂ ಕೂಡ ನನ್ನನ್ನೇ ಅವನು ಸ್ವೀಕಾರ ಮಾಡ್ತಾನೆ. ಭೇದ ಭಾವನೆ ಎನ್ನುವಂಥದ್ದು ಹೋಗ್ತತಿ. ಸದ್ಯ ಮತ್ತೊಬ್ಬರ ಹಿತದೃಷ್ಟಿಯಿಂದ, ಅನೇಕ ಜೀವಿಗಳ ಹಿತದೃಷ್ಟಿಯಿಂದ ಇವನನ್ನ ಅನ್ಯ ಕಡೆ ಕಳಿಸುವುದೇ ಉಚಿತವಾಗಿರುವಂತಹದ್ದು ಎಂದು ತಿಳಿದು ಅವರೇ ಮಾರ್ಗದರ್ಶನ ಮಾಡುವಂಥವರಾದರು. ಎಷ್ಟು ಜಗತ್ತಿನ ಮೇಲೆ, ಜೀವಿಗಳ ಮೇಲೆ, ಎಲ್ಲರ ಮೇಲೆ ಪ್ರೇಮ ಅನ್ನುವಂಥದ್ದು. ದಯೆ ಇರಲಿ ಬೇಕು ಸಕಲ ಪ್ರಾಣಿಗಳ ಮೇಲೆ ಅಂದಂಗೆ ಈಗಿನ ಗುರುಗಳು ಅವನ ಶಿಷ್ಯ ಆಗಕ್ಕೆ ಒಲ್ಲೆ ಅಂದ್ರು ಬಲಾತ್ಕಾರವಾಗಿ
ಯಾರ್ಯಾರಿಂದನ ಹೇಳಿಸಿ ಯಾರ್ಯಾರಿಂದನ ಕೇಳಿಸಿ ಶಿಷ್ಯನನ್ನು ಮಾಡ್ಕೊಂತಾರೆ. ಶಿಷ್ಯರು ಕೂಡ ಬಲಾತ್ಕಾರ ಗುರುವಿನ ಮೇಲೆ ಮಾಡಿ ಶಿಷ್ಯರಾಗ್ತಾರೆ. ಬಹಳಷ್ಟು ಈ ರೀತಿಯಾಗಿರುವಂಥ ನಡೀತಕ್ಕಂಥ ಪ್ರಸಂಗಗಳಿಗೆ ಬಹಳಷ್ಟು ಅನೇಕ ರೀತಿಯಾಗಿರುವಂಥ ಬೋಧನೆಗಳನ್ನು ಮಾಡಿ ಅವರ ತಲೆಯೊಳಗೆ ತುಂಬಿ ಇದೇ ಶ್ರೇಷ್ಠ, ಇದಕ್ಕಿಂತಲೂ ಶ್ರೇಷ್ಠವಾಗಿರುವಂಥದ್ದು ಮತ್ತೊಂದಿಲ್ಲ, ಈ ಶ್ರೇಷ್ಠತೆ ಅನ್ನುವಂಥದ್ದು ಮ್ಯಾಲ್ ಲೋಕದಿಂದ ಬಂದತಿ, ಬ್ರಹ್ಮನಾಗಿ ಬಂದತಿ, ಪ್ರಜಾಪತಿಯಾಗಿ ಬಂದತಿ, ಹಿರಣ್ಯಗರ್ಭನಾಗಿ ಬಂದತಿ. ಅನಂತ ವಿಧವಾಗಿರುವಂಥ ಕಲ್ಪನೆಗಳಿಗೆ ಈಡು ಮಾಡಿ ವರ್ಷಕ್ಕೊಮ್ಮೆಯೂ ಸಿಗದು, ವರ್ಷದ ತನಕ ಗವೆಗೆ ಕುಂತು ಬಿಟ್ಟಿರ್ತಾರೆ, ಮುಂದಿನ ಬಾಗಿಲಿಗೆ ಕದ ಹಚ್ಚಿಬಿಟ್ಟಿರ್ತಾರೆ, ಹಿಂದಿನ ಬಾಗಿಲು ತೆಗೆದದ್ದು ಯಾರಿಗೂ ಗೊತ್ತಾಗೋದಿಲ್ಲ. ಹಿಂದೆ ನಡೆಯೋದು ಗೊತ್ತಾಗುವುದಿಲ್ಲ, ಮುಂದೆ ಮಾತ್ರ ಕದ ಹಾಕಿರ್ತತಿ. ಎಷ್ಟೆಷ್ಟು ನಮೂನಿ ಜನರಿಗೆ ಮೋಸ ಮಾಡಿ ಗುಂಪು ಮಾಡ್ಕೋಬೇಕು ಅಷ್ಟು ಮಾಡ್ತಕ್ಕಂಥವರಾಗಿರ್ಬೇಕು. ಭಾಳ 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 ಆ ಕ್ರಿಯೆ ಈ ಕ್ರಿಯೆ, ಆ ಕೋರ್ಸು ಈ ಕೋರ್ಸು, 2 ದಿವಸದ ಸಮಾಧಿ, 19 ದಿವಸದ ಸಮಾಧಿ, 2 ಕೋರ್ಸ್ನ ಸಮಾಧಿ. ಸಮಾಧಿನ ಯಾವ ಸಮಾಧಿಯೋ ಗೊತ್ತಾಗುವಂಥದ್ದು, ಏನು ಅವ್ರ ಸಮಾಧಿಯೋ ಇವ್ರ ಸಮಾಧಿಯೋ. ಸಮಾಧಿ ಅಂತ ಭಾಳ ಕಡೆಗೆ ಉಪಯೋಗ ಆಕತಿ. ಸತ್ತರಿಗೂ ಸಮಾಧಿ ಅಂತಾರೆ, ಸಮಾಧಿಗೆ ಹೋಗಿದ್ದೀವ್ರಿ ಅಂತಾರೆ. ಯಾರನ್ನಾರ ಹೋಗೋದದ್ದು ಗುರ್ತಂದ್ರೆ ಅದಕ್ಕೂ ಸಮಾಧಿ ಅಂತಾರೆ. ಯಾವುದು ಸಮಾಧಿ ಮಾಡ್ತಾರೋ 8 ದಿವಸದಾಗ 9 ದಿವಸದಾಗ ಗೊತ್ತಿಲ್ಲ. ಯುಗ ಯುಗದಿಂದಲೂ ಪ್ರಯತ್ನ ಮಾಡ್ತಾ ಇದ್ದಾರೆ ಸಮಾಧಿಗೋಸ್ಕರವಾಗಿ. ಬಹಳಷ್ಟು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ. ಮನು ಮುನಿ ರುದ್ರಾದ್ಯರೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ, ಇರ್ಲಿಕ್ಕೆ ಆಗಿಲ್ಲ, ಆಗ್ತಾ ಇಲ್ಲ. ಅಷ್ಟು ಕಷ್ಟವಾಗಿರುವಂತಹದ್ದು ಇವ್ರ ಕೈಯಾಗ ಸಿಕ್ಕ ಹಗ್ಗ ಹಿಡಿದ್ಬಿಡೋದು. ಆದ್ರಿಂದ ಮೋಸ ಮಾಡಿ ಶಿಷ್ಯರು ಆಗ್ತಾರೆ, ಮೋಸ ಮಾಡಿ ಶಿಷ್ಯರನ್ನು ಮಾಡ್ಕೊಂತಾರೆ. ಇದೇ ಹೆಚ್ಚು ನಡೆದಿರ್ತಕ್ಕಂಥದ್ದು. ಇದರಲ್ಲಿ ಪ್ರಾಮಾಣಿಕತೆ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಆಗೈತೆ. ಆ ಗುರುಗಳಲ್ಲಿ ಆ ಶಿಷ್ಯರಲ್ಲಿ ಕೂಡ ಯೋಗ್ಯ ಗುರುವಾಗಿದ್ದರೆ ಯೋಗ್ಯ ಶಿಷ್ಯನನ್ನೇ ತಾನು ಆರಿಸಿಕೊಳ್ತಾನೆ, ಸ್ವೀಕಾರ ಮಾಡ್ತಾನೆ. ಇನ್ನು ಯೋಗ್ಯ ಶಿಷ್ಯನಾಗಿದ್ದ ಅಂದರೆ ಅವನು ಯೋಗ್ಯ ಗುರುಗಳನ್ನೇ ಹೊಂದುತ್ತಾನೆ. ಆ ದೃಷ್ಟಿಯಿಂದ ಅಂತ ಯೋಗ್ಯ ಶಿಷ್ಯ ಮತ್ತು ಯೋಗ್ಯ ಗುರುವು ಇದ್ದರೂ ಕೂಡ ತಾವು ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರವಾಗಿ ಅವನನ್ನು ಮತ್ತೊಂದು ಕಡೆಗೆ ಕಳಿಸಿದರು. ಬಿಟ್ಕೊಡೋದೇ ಕಷ್ಟ ಈಗಿನ ಗುರುಗಳು. ಬಂದ ಅಂದರೆ
ಬಹಳಷ್ಟು ಬಂಧಿಸಿ ಬಿಡ್ತಾರೆ. ಅನೇಕ ಬಂಧಿಸ್ತಾರೆ, ಭಯ ಹುಟ್ಟಿಸ್ತಾರೆ. ಆದುದರಿಂದ ಅವನನ್ನಲ್ಲಿ ಬ್ರಹ್ಮ ಚೈತನ್ಯ ಮಹಾರಾಜರ ಹತ್ರ ಕಳಿಸಿ, ತುಕಾರಾಮ ಚೈತನ್ಯರ ಹತ್ರ ಕಳಿಸಿ ಅವರಿಂದ ದೀಕ್ಷೆ ಕೊಡಿಸಿ, ಹೀಗೆ ಮಾಡಿಸಿ ಬಂದದ್ರಿಂದ ಏನಾಯಿತು ಅಂದರೆ, ಬ್ರಾಹ್ಮಣರಲ್ಲಿ ಭೇದ ಭಾವ ಅನ್ನುವಂಥದ್ದು ಬರಲಿಲ್ಲ. ಇವನು ನಮ್ಮ ವರ್ಣದವನು, ಇವನು ನಮ್ಮ ವರ್ಣನ ಗುರುವಿನಿಂದ ದೀಕ್ಷೆ ಹೊಂದಿರುವಂಥವನು ಅಂದಾಗ ಅವ್ರ ಮನಸ್ಸು ತಾನೇ ಒಪ್ಪುತ್ತದೆ, ಅವರಿಗೆ ಸ್ಥಿರವಾಗುತ್ತದೆ, ಅವರಿಗೆ ಅವರ ಆದೇಶ ಆಜ್ಞೆ ಪಾಲನೆ ಮಾಡ್ತದೆ. ಅಂದ ಬಳಿಕ ಯಾವುದಾದ್ರೂ ಮುಖೇಣವಾಗಿ ಜೀವಿಗಳು ಉದ್ಧಾರವಾಗಲಿ ಅನ್ನುವಂಥ ಉದಾರತೆ ಅನ್ನುವಂಥದ್ದು ಸದ್ಗುರುವಿನದು. ಆ ರೀತಿಯಾಗಿ ಮಾಡಿ ಒಬ್ಬನ ಮುಕ್ತನಾಗ್ತಕ್ಕಂಥದ್ದಕ್ಕಿಂತಲೂ ಸಾವಿರಾರು ಮಂದಿ ಮುಕ್ತರಾದರು ಅಂದರೆ ಅದು ಹೆಚ್ಚಿನ ಲಾಭವಾಗಿರ್ತಕ್ಕಂಥದ್ದು. ಇನ್ನೊಬ್ಬನೇನೋ ಮುಕ್ತನಾಗ್ತಾನೆ, ಆದರೆ ಬೇರೆಯವರು ಅಲ್ಲಿ ವಿಶ್ವಾಸ ಮಾಡೋದಲ್ಲ. ಅವನಿಗೆ ಅದ್ವೈತಿಗಳಿಂದ ಇವನು ದೀಕ್ಷೆ ಹೊಂದಿದ್ದಾನೆ, ಅವರು ಶಿಷ್ಯರಾಗಿದ್ದಾನೆ ಅಂದ ಬಳಿಕ ನಮ್ಮ ಕುಲದಿಂದ ಕೆಟ್ಟಾನೆ, ಹೀಗೆ ಅನಂತ ಕಲ್ಪನೆಗಳಾಗಿರ್ತಕ್ಕಂಥವುಗಳನ್ನು ಮಾಡ್ತಕ್ಕಂಥದ್ದು ಸಹಜವಾಗಿರ್ತಕ್ಕ. ಲೌಕಿಕದೊಳಗೂ ಕೂಡ ನಾವು ಈ ಕಲ್ಪನೆಗಳನ್ನು ಮಾಡ್ತೇವೆ, ಬೇರೆ ಏನೋ ಸಂಬಂಧಗಳವೆಲ್ಲ ಆದ ಕಲ್ಪನೆಗಳನ್ನು ಮಾಡ್ತಾ ಇರ್ತೇವೆ. ಹಾಗೆ ಪಾರಮಾರ್ಥದಲ್ಲಿ ಕೂಡ ಈ ಕಲ್ಪನೆಗಳು ಬರುವಂಥದ್ದು ಸಹಜ. ಆ ಕಲ್ಪನೆಗಳಿಗೆ ಅವಕಾಶವಿರತಕ್ಕಂಥದ್ದು ಕೊಡದೆ ಜೀವಿಗಳ ಉದ್ಧಾರದ ಕಡೆಗೆ ಲಕ್ಷ್ಯ ಕೊಟ್ಟು ಆ ರೀತಿಯಾಗಿ ವರ್ತಿಸಿ ಅವನಿಗೆ ಅನುಗ್ರಹ ಮಾಡಿದರು. ಆನಂತರವೂ ಕೂಡ ತಾನು ಗುರುವಿನ ಆದೇಶ ಆಜ್ಞೆಯಂತೆ ತಾನು ವರ್ತಿಸಲಿಕ್ಕತ್ತಿದ. ಅವನ ಶ್ರೇಷ್ಠ ವರ್ತನೆ, ಅವನ ವಿರತಿ, ಅವನ ವೈರಾಗ್ಯ, ಅವನ ನಿಸ್ಪೃಹತೆ, ನಿರ್ಮೋಹ, ನಿರ್ಮಲತೆ, ನಿಶ್ಚಲವಾಗಿರುವಂಥದ್ದನ್ನೆಲ್ಲ ಕಂಡು ಅವರೆಲ್ಲ ಒಪ್ಪಿಕೊಂಡು ದೀಕ್ಷೆ ಪಡೆದರು. ದೀಕ್ಷೆ ಪಡಿತಾ ಇದ್ದರು. ಪಡೆದ ಬಳಿಕ ಗುರುಗಳು ಎಲ್ಲಿ ಹೋಗ್ತಾರೋ ಅಲ್ಲಿ ಶಿಷ್ಯರು ಹೋಗಬೇಕು. ಅವ್ರಿಗೆ ಆ ಭೇದನೂ ಹೋತು, ಆ ದುರಭಿಮಾನನೂ ಹೋತು. ಶ್ರೇಷ್ಠ ಸದ್ಗುರುವಿನ ಪಾದನು ಹೊಂದಿದರು. ಅನಂತ ವಿಧವಾಗಿರುವಂಥ ಕಲ್ಯಾಣದ ಉದ್ದೇಶದಿಂದ ಸದ್ಗುರು ತಾನು ಬಹಳಷ್ಟು ಬದಲು ಮಾಡ್ತಕ್ಕಂಥವನಾಗುವನು. ಒಂದೊಂದು ಸಮಯ ವಿಧಿಗೂ ಕೂಡ ತಾನು ವಿರೋಧವಾಗಿ ತಾನು ವಿಧಿಯನ್ನೇ ನಾಶ ಮಾಡಿ ಅನಂತ ಜೀವಿಗಳ ಕಲ್ಯಾಣಕ್ಕೋಸ್ಕರವಾಗಿ ಮಾಡ್ತಾನೆ. ಇದೇ ಧರ್ಮ ಅಂತೇಳಿ. ಧರ್ಮ ಅಂದರೆ ಬಹುಜನರಿಗೆ ಕಲ್ಯಾಣವಾಗ್ತತ್ತು, ಅಂದರೆ ಬಹುಜನರಿಗೆ ಉಪದ್ರವ ಹೋಗ್ತತೆ. ಅಂದರೆ
ಬಹುಜನರ ಹಿತ ಐತೆ ಅಂದರೆ ಒಂದು ನಾಶ ಮಾಡುವುದೇ ಧರ್ಮ, ಒಂದು ಕೊಲೆ ಮಾಡುವುದೇ ಧರ್ಮ ಅಂತಾರೆ. ಈಗ ನೋಡು, ಹುಚ್ಚು ನಾಯಿ ಬಂತಂದ್ರೆ ಹೊಡೆಯೋದೇ ಧರ್ಮ. ಅದನ್ನು ಜೋಪಾನ ಮಾಡೋದ್ರ ಮೇಲೆ ಕರುಣೆ ತೋರಿಸುವುದು ಧರ್ಮವಲ್ಲ, ದಯಾ ತೋರಿಸುವುದು ಧರ್ಮವಲ್ಲ. ಅದು ಹೋಗಿ ಎತ್ತು ಕಡಿತಂದ್ರೆ ಎತ್ತು ಹುಚ್ಚಿಡಿತೈತಿ, ಕುರಿ ಆಡು ಕಡಿತಂದ್ರೆ ಅದು ಹುಚ್ಚಿಡಿತೈತಿ, ಮನುಷ್ಯರು ಕಡಿದ್ರೆ ಅದು ಹುಚ್ಚಿಡಿತೈತಿ. ಈ ಕಡ್ದರು ಮತ್ತೆ ಕಡ್ಕಂತ ಹೋದ್ರೆ ಅದು ಹಂಗ ಜಗತ್ ಕಂಟಕವಾಗಿ ಬಿಡತಕ್ಕಂಥದ್ದಾಗುವುದು. ಅದಕ್ಕೆ ಒಂದು ನಾಶ ಮಾಡಿದರೂ ಕೂಡ ಅದು ಹಿಂಸೆ ಎನಿಸಿಕೊಳ್ಳುವುದಿಲ್ಲ, ಅಹಿಂಸೆ ಎನಿಸಿಕೊಳ್ಳುವಂತ. ಹಿಂಸೆ ಅಹಿಂಸೆ ಆಗ್ತತಿ ಸಾರ್ವಜನಿಕವಾಗಿರುವಂಥ ಉದ್ದೇಶವಿದ್ದರೆ, ಸುಳ್ಳು ಸತ್ಯವಾಗ್ತತಿ ಸಾರ್ವಜನಿಕರ ಉದ್ದೇಶವಿತ್ತಂದರೆ. ಎಲ್ಲವೂ ಹಿಂಗಾಗ್ತವೆ. ಅದರಿಂದ ಧರ್ಮದ ಸೂಕ್ಷ್ಮತೆ ಅನ್ನುವಂಥದ್ದು ಅರಿತಕ್ಕಂಥದ್ದು ಬಹಳಷ್ಟು ಕಷ್ಟವಾಗಿರ್ತಕ್ಕಂಥದ್ದು. ಯಾವುದು ಧರ್ಮ ಅನ್ನತಕ್ಕಂಥದ್ದು ಅದು ಸರ್ವಸಾಮಾನ್ಯರಿಗೆ ಗೊತ್ತಾಗುವಂಥದ್ದಲ್ಲ. ನಾವೇನೇನೋ ಒಂದೊಂದು ಹಿಡ್ಕೊಂಡಿದೆ ಧರ್ಮ ಅಂತ ನಾವು ಭ್ರಮಿಸ್ತಾ ಇರ್ತೇವೆ. ಆದರೆ ಅದಕ್ಕೆ ವಿಚಾರವೆನ್ನುವಂಥದ್ದು ಬಹಳಷ್ಟು ಹಿನ್ನೆಲೆಯಿಂದ ಕೂಡಿಕೊಂಡಿರ್ತಕ್ಕಂಥದ್ದಾಗಿರುವುದು. ಆ ರೀತಿಯಾಗಿ ಅವನಿಗೆ ಅನುಗ್ರಹಿಸಿ ಅವರು ಸಚ್ಚಿದಾನಂದ ಅನ್ನುವಂಥ ಹೆಸರನ್ನು ಕೊಟ್ಟರು. ಅವನಿಗೆ ಸಚ್ಚಿದಾನಂದ ಸ್ವರೂಪಿಗಳಾಗಿರ್ತಕ್ಕಂಥ ಸಿದ್ಧಾರೂಢರು ಕಳಿಸಿಕೊಟ್ಟರಂದಾಗ ತಕ್ಷಣವೇ ಅವರು ಯಾವ ಪರೀಕ್ಷೆನೇ ಇಲ್ಲ, ಪ್ರತೀಕ್ಷೆ ಅಷ್ಟೇ ಇತ್ತು. ಬರಲಿ ಅವರನ್ನು ಪ್ರತೀಕ್ಷೆ ಅಷ್ಟೇ ಇತ್ತು, ಪರೀಕ್ಷೆ ಇದ್ದಿದ್ದಿಲ್ಲ. ಆದರೆ ಸರ್ವಸಾಮಾನ್ಯರ ಸಮೀಕ್ಷೆ, ಪ್ರತೀಕ್ಷೆ, ಪ್ರತೀಕ್ಷೆ ಎನ್ನುವಂಥವುಗಳು ಇರ್ತವೆ. ಎಲ್ಲಿ ಬಂದು ಹುಬ್ಬಳ್ಳಿಯಿಂದ ಬಂದು ಅಲ್ಲೇ ಮಹಾತ್ಮರಿದ್ರಲ್ಲ, ಅವರೇ ಕಳಿಸಿ ತಡಿ, ಆಗಲೇ ತವ ಇದನ್ನು ಮಾಡು, ಇಷ್ಟು ಮಾಡು, ಆಗಲೇ ನನ್ನ ಪೂರ್ಣತೆ, ಆಗಲೇ ಆ ಸ್ಥಿತಿ ಅದರ ಸಾಕ್ಷಾತ್ಕಾರ ಮಾಡಿಕೊಂಡು ಮತ್ತೆ ಮರಳಿ ಕಳಿಸುವಂಥವರಾದರೂ ಮರಳಿ ಸಿಕ್ಕರನ್ನು ಬಿಡದೇ ಇಲ್ಲ. ಮತ್ತೆ ಮರಳಿ ಕಳಿಸಿದ್ರು. ಆದ ತಕ್ಷಣದಲ್ಲೇ ಕಳಿಸಿದ್ರು, ಅಲ್ಲಿಗೆ ಹೋಗು ನೀನು, ಸಿದ್ಧಾರೂಢರ ಸೇವೆಯನ್ನು ಮಾಡು, ಅವರ ಆದೇಶ ಆಜ್ಞೆಯನ್ನು ಪಾಲನೆ ಮಾಡು. ಇವರಿಗೂ ಶಿಷ್ಯನ ಮೇಲೆ ಮೋಹ ಮೊದಲು ಬರಲಿಲ್ಲ, ಕೊಟ್ಟ ನಂತರ ಅವರಿಗೂ ನನ್ನ ಶಿಷ್ಯ ಅನ್ನುವಂಥ ಮೋಹ ಬರಲಿಲ್ಲ. ಎಷ್ಟು ಇದು ಮಹತ್ವದ ವಿಷಯವಾಗಿರ್ತಕ್ಕಂಥದ್ದು, ಎಷ್ಟು ಮಹತ್ವದ ವಿಷಯ. ಸರ್ವಸಾಮಾನ್ಯವನ್ನ ನಾವು ಎಂಥವಕ್ಕೆ ತುಲನೆ ಮಾಡಿದರೆ ಎಷ್ಟು ಅಜಗಜಾಂತರ ವ್ಯತ್ಯಾಸವಾಯ್ತಲ್ಲ, ಅಜಗಜಾಂತರ ವ್ಯತ್ಯಾಸ. ಆ ರೀತಿಯಾಗಿ ಬಂದಾಗ ಅವನೇನೇನು ಲೋಕ ಕಲ್ಯಾಣದ ಯೋಜನೆಯನ್ನು ಮಾಡ್ತಾನೋ ಅದಕ್ಕೆಲ್ಲ ಆಶೀರ್ವಾದ ಮಾಡ್ತಿದ್ರು, ಹರಿಸ್ತಿದ್ರು, ಮಾರ್ಗದರ್ಶನ ಮಾಡ್ತಿದ್ರು, ಆದೇಶ ಮಾಡ್ತಿದ್ರು. ಪ್ರತಿಯೊಂದು ಕಾರ್ಯ ಮಾಡ್ಬೇಕಾದ್ರೆ ಅವರಲ್ಲಿ ಹೋಗಿ ಆಜ್ಞೆ ಪಡೆದುಕೊಂಡು ಅವರು ಒಪ್ಪಿದ ಕಾರ್ಯವನ್ನು ಮಾತ್ರ ಅವನು ಮಾಡ್ತಿದ್ದ. ಮಾಡು, ನಿರ್ವಿಮಾನವೆನ್ನುವಂಥದ್ದು ಬರ್ಬೇಕಾದ್ರೆ ಮನೆಗೆ ಹೋಗಿ ಯಾಚನೆ ಮಾಡಬೇಕು, ಬೇಡಬೇಕು. ಅಂದ್ರೆ ಬೇಡುವವನು ತೆಳಗ ಆಗ್ತಾನೆ ನೋಡು, ಬೇಡುವವನ ಕೈ ಕೆಳಗಾಕತಿ,
ಕೊಡೋನು ಕೈ ಮೇಲೆ ಹಾಕ್ತಾನೆ, ಅವನು ದೊಡ್ಡನಾಗ್ತಾನೆ, ಸಣ್ಣನಾಗ್ತಾನೆ. ಅದರಿಂದ ಅಭಿಮಾನವೆನ್ನುವಂಥದ್ದು ದಿನ ದಿನಕ್ಕೆ ನಾಶವಾಗ್ತದೆ, ದಿನ ದಿನಕ್ಕೆ ನಾಶವಾಗ್ತದೆ. ಯಾಕೆ ಉದ್ದೇಶವಾಗಿರ್ತಕ್ಕಂಥದ್ದನ್ನು ಮಾಡಿರುವರು? ಯತಿಗಳು ಭಿಕ್ಷಾ ಬೇಡಿಕೊಂಡು ಉಣಬೇಕು ಅನ್ನುವಂಥದ್ದು ಯಾಕೆ ನೇಮ? ಬ್ರಹ್ಮಚಾರಿಗಳು ಭಿಕ್ಷಾ ಬೇಡಿಕೊಂಡು ಉಣಬೇಕು ಅನ್ನುವಂಥದ್ದು ಯಾವ ನಿಯಮ? ಅಂದರೆ ಇವರ ಅಭಿಮಾನವೆನ್ನುವಂಥದ್ದು ಹೋಗಲಿ ಅನ್ನುವಂಥ ಉದ್ದೇಶಕ್ಕೆ. ಇದನ್ನು ಗೃಹಸ್ಥ ಧರ್ಮದಲ್ಲಿ ಕೂಡ ಕೆಲವೊಂದು ಸಮಯದಲ್ಲಿ ಆಚರಿಸ್ತಾರೆ. ಇದನ್ನ ಅಂದ್ರೆ ಈ ಸಂಸ್ಕಾರ ಇರಲಿ ಇವರಿಗೆ, ಮತ್ತೊಂದು ಜನ್ಮದಲ್ಲಿ ಆದರೂ ಕೂಡ ವೈರಾಗ್ಯವೆನ್ನುವಂಥದ್ದು, ತ್ಯಾಗ ಮನೋಭಾವನೆ ಎನ್ನುವಂಥದ್ದು ಬರಲಿ ಎನ್ನುವುದಕ್ಕೋಸ್ಕರವಾಗಿ ಈ ವೀರಶೈವರು ಅಯ್ಯಾಚಾರ ಮಾಡಿದಾಗ ಜೋಳಿಗೆ ಕೊಟ್ಟು ಭಿಕ್ಷಾ ಬೇಡಕ್ಕೆ ಕಳಿಸ್ತಾರೆ. ಇನ್ನು ಕೆಲವರದರೆ ಅವರಿಗೆ ಮುಂಜಿ ಈ ಪ್ರಕಾರವಾಗಿ ಜನಿವಾರ ಹಾಕಿ ಅಂತವೆಲ್ಲ ಮಾಡ್ತಕ್ಕಂಥ ಮುಂಜಿ ಕಾರ್ಯ ಅಂತ ಅದನ್ನು ಮಾಡಿದಾಗ ಅವರಿಗೂ ಒಂದು ಹಳ್ಳಿಯಲ್ಲಿ ಇದು ತುಂಡು ಕೊಟ್ಟು ಒಂದು ಜೋಳಿಗೆ ಹಾಕಿ ತಲೆ ಬೋಳಿಸಿ ಇವನ್ನೆಲ್ಲ ಜನಿವಾರ ಹಾಕಿ ಜುಟ್ಟು ಬಿಟ್ಟು ಏನೋ ಒಂದೊಂದು ಪದ್ಧತಿಗಳು ಅವನ್ನ ಕಳಿಸ್ತಾರೆ. ಒಂದು 5-6 ಮನೆಗೆ ಹೋಗಿ ಬರಬೇಕು, ಕಾಶಿ ಯಾತ್ರೆಗೆ ಹೋಗಿ ಬರಬೇಕು ಅಂತಾರೆ. ಅದೇನೋ ಲಗ್ನದ ಮುಂದೆ ಏನೋ ಅದು ಕಾಶಿ ಯಾತ್ರಿ ಅಂದ್ರೆ ಅದ ಊರಾಗ ಮತ್ತೊಂದು ದೇವಸ್ಥಾನದಿಂದ ಮತ್ತೊಂದು ದಿವಸಕ್ಕೆ ಹೋಗೋದು, ದೇವಸ್ಥಾನಕ್ಕೆ ಹೋಗಿ ಬರೋದು ಕಾಶಿ ಯಾತ್ರೆ ಅಂತ. ಇದೆಲ್ಲದರ ಒಳಗೆ ಒಂದು ತತ್ವ ಅನ್ನುವಂತಹದ್ದು ಅಡಗಿಕೊಂಡಿರ್ತದೆ ಅದ್ರಾಗೆ. ನಾವೇನು ಬಹಳ ಸ್ವತಂತ್ರದಲ್ಲಿ ಯಾರಿಗೇನು ಕೇಳೋದಿಲ್ಲ, ಯಾರಿಗೂ ಕೈ ಒಡ್ಡೋದಿಲ್ಲ, ಯಾರು ಋಣದಾಗೂ ನಾವೆಲ್ಲ ಅಂತೇಳಿ ಭಾವನೆ ಮಾಡ್ತಿರ್ತೇವೆ ಅಷ್ಟೇ ಹೊರತು ನಮಗೆ ಸ್ವತಂತ್ರತೆ ಅನ್ನುವಂಥದ್ದು ಎಳ್ಳಷ್ಟು ಇಲ್ಲ. ಪಂಚಮಹಾಭೂತಗಳಲ್ಲಿ ಒಂದು ಭೂತನಾದ್ರೂ ಬಿಟ್ಟಿರಕ್ಕೆ ಆಕತ್ತೇನು ನಮಗಂದ್ರೆ ಆಗೋದಿಲ್ಲ. ಬಿಡಪ್ಪ ನೀ ಸ್ವತಂತ್ರ ಅಂದ ಬಳಕ ಭೂಮಿ ಬಿಟ್ಟು ನಿತ್ಗಳಪ್ಪ ಮ್ಯಾಲೆ ಕೂತ್ಗಳಪ್ಪ ಅಂದ್ರೆ ಭೂಮಿಯ ಪರತಂತ್ರನಾಗಲ್ಲ. ಓಡಾಡಕ್ಕೆ ಭೂಮಿ ಬೇಕು, ಮಲಗಾಕ ಭೂಮಿ ಬೇಕು, ಇರಾಕ ಭೂಮಿ ಬೇಕು, ಮನೆ ಕಟ್ಟಣಕ್ಕೆ ಭೂಮಿ ಬೇಕು, ಬೆಳೆಯಾಕ ಭೂಮಿ ಬೇಕು. ಭೂಮಿ ನಿಂದ, ನಿಮ್ಮ ಅಪ್ಪಂದ, ನಿಮ್ಮ ಅಜ್ಜಂದ, ಯಾರ್ದು ಭೂಮಿ? ಭಗವಂತನದ್ದು. ಗಾಳಿನಿಂದ, ಗಾಳಿಲಿದ್ರೆ ಏನಾಗ್ತೀಯ? ಅದರೊಳಗಿರ್ತಕ್ಕಂಥ ಅಂಶಗಳಿದ್ರೆ ಏನಾಗ್ತೀಯ? ನೀರಿನಿಂದ, ನೀರಿಲ್ಲದ್ರೆ ಏನಾಗ್ತೀಯ? ನೀನು ನಾರ್ತೀಯ. 2-3 ದಿವಸ ಕುಡಿಯಾಕ ಸಿಕ್ಕ ಮೈ ತೊಳೆಯಾಕ ಸಿಗಲಿಲ್ಲ, ಬೇರೆ ಬೇರೆ ತೊಳೆಯಾಕ ಸಿಗಲಿಲ್ಲ ಅಂದ್ರೆ ನಾರ್ತೀಯ. ಏನ್ ಸ್ವತಂತ್ರ ನಿಂದು? ಎದುರಾಗೈತಿ ಸ್ವತಂತ್ರ? ಸುಮ್ಮನೆ ನಾವು ಮತ್ತೆ ಇವನ್ನೆಲ್ಲ ಬೇಡದಿಲ್ವ ನಾವು? ಭಗವಂತ ಕೊಡಪ್ಪ, ಕೊಟ್ಟಿದೀಯ, ನೀನು ಕೊಟ್ಟರು ಅವನ ದಾನ ಇದು, ಅವನ ದಾನವಿದು. ಇಳೆ ನಿಮ್ಮ ದಾನ, ಜಲ ನಿಮ್ಮ ದಾನ, ಬೆಳೆದು ಬಿತ್ತುವ ಎಲ್ಲ ದಾನ. ನಿಮ್ಮ ದಾನವನ್ನುಂಡಿ ಉಂಡು ಅನ್ಯರನ್ನು ಭಜಿಸುವ ಕುನ್ನಿಗಳು. ನಾಯಿ ಕುನ್ನಿಗೆ ಹೋಲಿಸಿದಾರ ಅವ್ರನ್ನ. ನಾಯಿ ಕುನ್ನಿಗೆ ಮೂಗು ಮಾಡಿದರೆ ಬಿಟ್ಟು ಮೂಗೊಟ್ಟು ಮಾಡಿದನು ಹೊಗಳ್ತಾರಲ್ಲ, ಆಚಾರ್ಯನ ಭಾರಿ ಚಂದ ಮಾಡಿದಾನ, ಭಾರಿ ಚಂದ ಮಾಡಿದಾನ. ಆ ಚಂದ ಭಗವಂತ ಕೊಟ್ಟು ಮೂಗಿದ್ರೆ ಮಾತ್ರ ಇಟ್ಕೊಳಕ್ ಬರ್ತೈತಿ. ಮೂಗ ಎಲ್ಲಿಗೆ ಹೋಗಿತ್ತು ಅಂದ್ರೆ ಇಟ್ಕೊಳಕ್ ಬರ್ತದ ಇವನು ಮೂಗು ಒಟ್ಟು ಅಂದ್ರೆ. ಕೊಟ್ಟರು ಭಗವಂತ ಮೂಗದನ್ನ, ಕೊಟ್ಟದನ ಭಗವಂತ ಕಣ್ಣ. ಕೂಡ್ರು ಕೇಳಿದ್ರೆ ಭಗವಂತ ನಮ್ಮ ಕಣ್ಣು ಕೊಟ್ಟಿಲ್ಲಪ್ಪ ಅಂತಾರೆ, ಕಿವಿ ಕೊಟ್ಟಿಲ್ಲಪ್ಪ ಅಂತಾರೆ ಅವ್ರು ಕೇಳಿದ್ರೆ. ಮತ್ತೆ ಕೊಡೋರು ಯಾರು ಅಂದ್ರೆ ಭಗವಂತ ಕೊಟ್ಟದಾನೆ.
ಆ ದೃಷ್ಟಿಯಿಂದ ನಾವು ಸ್ವತಂತ್ರರು, ನಾವು ಏನು ಯಾರನ್ನು ಕೇಳೋದಿಲ್ಲ. ಒಂದು ಕಾಳು ಮಂದಿ ಕೊಡೋದಿಲ್ಲ, ಒಂದು ಕಾಳು ಮಂದಿಯಿಂದ ಇಸ್ಕೊಳ್ಳಲ್ಲ ಅಂತಾರೆ. ಅಷ್ಟು ಅದು ಜಿಪುಣತನ, ಅದು ಲೋಭತನ ಅಂತ ಹೇಳೋದು. ನಾವು ಕೊಡೋಲ್ಲಪ್ಪ, ನಿಮ್ಮನ್ನು ಕೇಳೋಲ್ಲಪ್ಪ. ಅದು ಋಣವನ್ನು ಕತ್ತರಿಸುವಂತದ್ದಾಗುತ್ತದೆ. ಅದು ಒಬ್ರಿಗೊಬ್ರು ಋಣಿಗಳಾದ್ರೆ ಮಾತ್ರ ನಮ್ದು ಜೀವನ ಅನ್ನುವಂಥದ್ದು. ಋಣನ ಯಾರ್ದು ಇಲ್ಲ ಅಂದ್ರೆ ಜೀವಿಸುವುದಕ್ಕಾಗುವುದಿಲ್ಲ. ಒಂದು ಇತಿಹಾಸದಲ್ಲಿ ಕಥೆ ಬರುತ್ತೆ. ಒಬ್ಬನು ಬ್ರಾಹ್ಮಣನಾಗಿರ್ತಕ್ಕಂಥವನು ಅವನಿಗೆ ಮಕ್ಕಳೇ ಆಗಿದ್ದಿಲ್ಲ. ಆವಾಗ ಹೋಗಿ ಯೋಗ್ಯರನ್ನು ವಿಚಾರ ಮಾಡಿದ. ಋಷಿಗಳು ಮುನಿಗಳು ಅಂತ, ಈ ಜ್ಯೋತಿಷಿ ಹೇಳರು, ಈ ದೇವ್ರು ಹೇಳರು ಇಂಥರಲ್ಲ. ಋಷಿಗಳು ಅಂದರೆ ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥ, ಮುನಿಗಳಂದ್ರೆ ತ್ರಿಕಾಲ ಜ್ಞಾನಿಗಳಾಗಿರ್ತಕ್ಕಂಥವ್ರು. ಈಗ ಸಿಗೋದೆಲ್ಲಿ ಬಹಳ ದುರ್ಲಭ. ಈಗ ಸಿಗರು ಚೌಡವನ್ನ ಹೇಳರು, ದುರ್ಗವನ್ನ ಹೇಳರು, ಮಾಟ ಮಾಡರು, ಮಾಟ ಕೀಳರು, ದೇವ್ರು ಹೊತ್ಕೊಂಡು ಕುಣಿಯರು, ಪಲ್ಲಕ್ಕಿ ಹೊತ್ಕೊಂಡು ಕುಣಿಯರು, ಅದಂತೆ ಇದಂತೆ, ಅದನ್ನು ಕೇಳ್ತಾ ದೇವ್ರು, ಇದನ್ನು ಕೇಳ್ತಾ ದೇವ್ರು. ಇಂಥರ ಈಗಿರ್ತಕ್ಕಂಥವ್ರು. ಇಂಥವ್ರಿಗೆ ಏನು ಗೊತ್ತಾಗತ್ತೆ? ತಮಗೆ ಗೊತ್ತಿರೋದಿಲ್ಲ. ಹೊತ್ತರಿಗೆ ಆ ದೇವರಿಗೂ ತಾನ್ಯಾರು ಅನ್ನೋ ತನಗೆ ಗೊತ್ತಿಲ್ಲ. ಅದಕ್ಕೆ ನಾಯಿ ಹುಚ್ಚಿ ಹೋದ್ರೆ ಗೊತ್ತಾಗಲ್ಲ. ಅದಕ್ಕೆ ರಾತ್ರಿ ಹೋಗಿ ನಾಯಿ ಹುಚ್ಚಿ ಹೋಯ್ತಿರ್ತಾವ ಬಾಗಿಲಲ್ಲ ಅಂದ್ರೆ ಅಭಿಷೇಕ ಮಾಡಿದ್ದು ಗೊತ್ತಾಗಲ್ಲ. ಕರಿಗಡಬು ಹೋಳಿಗೆ ಒಯ್ದಿಟ್ಟದ್ದು ಗೊತ್ತಾಗಲ್ಲ. ಅವಕ್ಕೆ ಇಂಥವ್ರ ಹತ್ರ ಕೇಳಿದ್ದಲ್ಲ ಅವನು ಬ್ರಾಹ್ಮಣ. ಋಷಿಗಳ ಹತ್ರ ಕೇಳಿದೆ, ಯಾರ್ದೂ ಋಣ ಇಲ್ಲಪ್ಪ ನಿನಗೆ. ಇದು ಋಣದ ಒಂದು ವಿಷಯ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಅಂತ ಹೇಳ್ತದೆ. ಋಣ ಇರಬೇಕು. ಅದಕ್ಕೆ ಒಂದಕ್ಕೊಂದು ಜಗತ್ತಿನಲ್ಲಿ ಬಹಳಷ್ಟು ಋಣ. ಒಂದು ಚಹಾ ಕುಡಿದು ಬಂದಿದ್ವಿ ಅಂದ್ರೆ ಅವ್ರು ಋಣದಾಗದವಪ್ಪ. ಒಂದು ಉಂಡು ಬಂದಿದ್ವಿ ಅಂದ್ರೆ ಅವ್ರು ಋಣದಾಗದವಪ್ಪ. ಒಂದು ಮುಯಿ ಮಾಡಿಸ್ಕೊಂಡಿದ್ರೆ ಅವ್ರು ಋಣದಾಗದವಪ್ಪ. ಅವೆಲ್ಲ ಒಂದು ಋಣದ ಜಾಲ ಇದ್ರೂ ಸರಿ. ಇದು ಪ್ರಪಂಚ ಅನ್ನುವಂಥದ್ದು ಕಡುಲೋಭತನದಿಂದ ನಾವು ಒಬ್ಬರಿಗೊಂದು ಕೊಡೋಲ್ಲ, ಒಬ್ಬರನ್ನೊಂದು ಕೇಳೋದಿಲ್ಲ ಅಂದ್ರೆ ಋಣ ಬರೋದಿಲ್ಲ. ಅವಾಗ ಋಣ ಆಗ್ತಿರ್ಬೇಕು, ಯಾವುದೋ ರೂಪದಿಂದ ಋಣ ಆಗ್ತಿರ್ಬೇಕು. ಆವಾಗ ಅವನು ಏನು ಮಾಡಿದ ಅಂದರೆ, ಬ್ರಾಹ್ಮಣ ಯಾರ್ದಾರು ಋಣ ಆಗ್ಬೇಕಪ್ಪ. ಅವರ ಋಣಕ್ಕೆ ಭಾಳ ಹೆದರ್ತದ್ರಿ. ಹಿಂದೆ ಒಂದು ಪೈಸಾ ಋಣಕ್ಕೂ ಭಾಳ ಹೆದರ್ತಿದ್ರು, ಒಂದು ಗುಟುಗ ನೀರಿಗೂ ಹೆದರ್ತಿದ್ರು, ಒಂದು ತುತ್ತ ಅನ್ನಕ್ಕೂ ಋಣಕ್ಕೆ ಹೆದರ್ತಿದ್ರು. ಈ ಕೋಟಿ ಗಂಟೆ ನುಂಗಿದ್ರು ಹೆದರದಲ್ಲಿ. ಈಗ ಹೆದರದೇ ಅಲ್ಲ ಅವರು. ಕೋಟಿ ಸಾವಿರಾರು ಕೋಟಿ ನುಂಗಿದ್ರು ಕೂಡ ಹೆದರೋದಿಲ್ಲ. ಮಂದಿ ಬಕಣ ಕತ್ತರಿಸಿದ್ರು ಹೆದರೋದಿಲ್ಲ ಅವರು. ಮಂದಿ ತಲೆ ಕತ್ತರಿಸಿದ್ರು ಹೆದರೋದಿಲ್ಲ ಅವರು. ದೇಶನ ದರೋಡೆ ಮಾಡಿದ್ರು ಕೂಡ, ದೇಶನ ಹಾಳು ಮಾಡಿದ್ರು ಕೂಡ ಹೆದರೋದಿಲ್ಲ ಅವರು. ಹಿಂದಿನವರು ಒಂದು ದಾಂಬಡಿ ಬಿದ್ದಿದ್ರು ತಗಂತದ್ದೆಲ್ಲ ದಾರ್ಯಾಗ. ಚಪ್ಪಲಿದ್ರು ತಗಂತದ್ದೆಲ್ಲ. ಏನು ಯಾವ ದೇವ್ರ ಮನೆ, ಯಾವ ದೇವಸ್ಥಾನಕ್ಕೆ ಹೋದ್ರು ಚಪ್ಪಲಿ ಕಳ್ತಾನ ಆಗದೆ, ಯಾವ ಮಠಕ್ಕೆ ಹೋದ್ರು ಚಪ್ಪಲಿ ಕಳ್ತಾನ ಆಗದೆ.
ಎಲ್ಲಿ ಹೋದ್ರು ಹೊಸ ಚಪ್ಪಲಿದ್ದು ಅಂದ್ರೆ ಹೋದ್ವು ಅಂತಾನೆ. ಅದ್ರದ ಬರ್ತದ ಕತೆ. ಈಗ ಅವನು ಬ್ರಾಹ್ಮಣ ಏನ್ ಮಾಡಿದ ಅಂದ್ರೆ ಅವ್ರು ಹೇಳಿದ್ರು, ಏನಾರ ಮಾಡಿ ಯಾರ್ದಾರ ಋಣದಾಗ ಹಾಕ್ಯಾಳ, ಆ ಋಣ ತೀರ್ಸಕ್ ಬರ್ತಾರ ಹುಟ್ಟಿ ಅಂತ ಅಂದ್ರು ಅವರು. ಅವ್ನು ಭಾರಿ ಸುಡ ಮಳಲಿನ ದಾರ್ಯಾಗ ಹೋದ. ಹೋಗಿ ಒಂದು ಜೊತೆ ಚಪ್ಪಲಿನ ದಾರ್ಯಾಗ ಬಿಟ್ಟು, ನಡೋ ದಾರ್ಯಾಗ ಬಿಟ್ಟು ಬಂದ್ಬಿಟ್ಟ ದೂರ. ಅಲ್ಲಿ ಒಬ್ಬನು ಬರ್ತಾ ಇದ್ದ, ಅವನು ಮಾದರನು. ಅವನಿಗೆ ಕಾಲು ಸುಟ್ಟು 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 ಸಾಕಾಗಿದ್ವಾ. ಚಪ್ಪಲಿ ಸಿಕ್ತು, ಹಾಕ್ಯಂದು ಹೋಗಿ ಯಾರೋ ನೋಡಿ ಕೊಟ್ಟು ಅವ್ರದ್ದು ಏನಾರ ಸೇವೆ ಮಾಡಿ ಹಣ ತೀರ್ಸಾನ ಅಂತೇಳಿ ಅವನು ಬಂದ್ಬಿಟ್ಟ. ಹಾಕ್ಯಂದು ನೋಡಿಕೊಡ್ಲಿ ಅವನು ಸಿಗಲೇ ಇಲ್ಲ ಅವನ ಕೈಗೆ. ಅವನು ಸತ್ತು ಬಳಕ ಮಗ ಆಗಿ ಹುಟ್ಟಿದ ಅಂತೇಳಿ. ಮಗ ಆಗಿ ಹುಟ್ಟಿದ. ಇಲ್ಲಿ ಹೇಳುವ ತಾತ್ಪರ್ಯ ಇಷ್ಟೇ, ಏನೇ ಆಗಿ ನಮಗೆ ಪ್ರಾಪ್ತ ಆಗಬೇಕಾದ್ರೂ ಕೂಡ ಋಣ ಇರಬೇಕು ಅಂಥೇಳಿ. ಋಣವಿಲ್ಲದ್ರೆ ದೇವ್ರು ಏನೂ ಮಾಡಲಿಕ್ಕಾಗೋದಿಲ್ಲ. ನೀನು ಋಣನ ಮಾಡ್ಕೊಂಡಿಲ್ಲ ಅಂದ್ರೆ ಏನು ಮಾಡ್ತಾನಪ್ಪ? ಹೋಗ್ತಾರೆ ನೋಡು, ಹೆಣದ ಋಣ ಅಂತ ಹೋಗ್ತಾರೆ, ತಿಥಿ ಋಣ ಅಂತ ಹೋಗ್ತಾರೆ. ಹೆಣಕ್ಕೆ ಹೋಗಲಿದ್ರೆ ತಿಥಿ ಋಣಕ್ಕರ ಹೋಗ್ಬೇಕಪ್ಪ, ಅನ್ನದ ಋಣಕ್ಕರ ಹೋಗ್ಬೇಕು. ಆ ಅನ್ನ ಉಂಡದ್ದು ಋಣ. ಅದೊಂದು ಜಗತ್ತಿನಲ್ಲಿ ಕೆಲವು ನಿಯಮಗಳನ್ನು ಮಾಡಿದ್ದಾರೆ ಬಹಳಷ್ಟು. ಕೆಲವರು ಹೋಗೋದೇ ಇಲ್ಲ, ಹೋದ್ರು ಉಣ್ಣೋದೇ ಇಲ್ಲ. ತಿಥಿದೆ ಮುಡ್ತೀಯಪ್ಪ, ಅದು ಕರ್ಮದ್ದು ಅಂತಾರೆ. ಹೌದು, ಕರ್ಮದ್ದು ಅಂದ್ರೆ ನಿನಗೆ ಕರ್ಮ ಗಂಟು ಬಿಡ್ತಲ್ಲ ಮುಂದಿನ ಜನ್ಮದಾಗ. ಮಕ್ಕಳಾಗೋದಿಲ್ಲ, ಹೆಂಡ್ರು ಸಿಗೋದಿಲ್ಲ, ಗಂಡ್ರು ಸಿಗೋದಿಲ್ಲ, ಹೊಲ ಸಿಗೋದಿಲ್ಲ, ಮನೆ ಸಿಗೋದಿಲ್ಲ, ಯಾರ ಸಹಾಯ ಸಿಗೋದಿಲ್ಲ. ನೀವು ಕೊಟ್ಟಿದ್ದೇನು ಮುಂದೆ ಸಿಗ್ತಾರ? ಹೌದಾ? ನಿಮ್ಮೂರಿಗೆ ಬಂದಾಗ ನೀನು ಚಹಾ ಕುಡಿಸಿದ್ದೆ ಅಂದ್ರೆ ಅವ್ರವ್ರಿಗೆ ಹೋದಾಗ ಅವ್ರು ಚಹಾ ಕುಡಿಸ್ತಾರ. ನಿಮ್ಮೂರಿಗೆ ಬಂದಾಗ ಊಟ ಹಾಕಿದ್ದೆ ಅಂದ್ರೆ ಅವ್ರ ಮನೆಗೆ ಹೋದಾಗ ಊಟ ಆಗ್ತದೆ. ಋಣ. ಅದರಿಂದ ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತ ಆಲಯ ಋಣ ಕ್ಷಯಂ ಯಾತಿ ತತ್ರ ಕಾ ಪರಿದೇವನ ಅಂತೇಳಿ. ಋಣವಿಲ್ಲದ್ರೆ ದೇವ್ರೇನು ಮಾಡಬೇಕು ಅಂತೇಳಿ. ಅದರಿಂದ ಕರ್ಮಿ ಆಗಬೇಡ. ಋಣಿಯಾದ್ರೆ ನಿನ್ನ ಲಾಭವೈತಿ. ಋಣ ತೀರಿಸ್ಬೇಕಾಗತ್ತೆ. ಒಬ್ಬರಿಗೊಬ್ಬರು ಋಣ ತೀರಿಸಲಿಕ್ಕೆ ಬಂದಿರುವುದು ಋಣ ಹಾಗೆ ಆಗ್ತತೆ, ಅದು ಸ್ವಾಭಾವಿಕವಾಗಿ. ಆ ದೃಷ್ಟಿಯಿಂದ ಯಾವುದೋ ರೂಪದಿಂದ ಕೊಡಪ ಭಾಳ ಆಪತ್ತು ಬಂದತಿ, ಮುಂದಿನ ಜನ್ಮದ ನಾಯರಾಗಿ ಹುಟ್ಟಿ ಬಂದಿನ ಮನೆ ಕಾದ ಋಣ ತೀರಿಸ್ತಾನೆ ಅಂತಿರ್ತಾರೆ. ಎತ್ತಾಗಿ ಋಣ ತೀರಿಸ್ತಿರ್ತಾನೆ ಅಂತಾರೆ. ಒಬ್ಬನೊಂದು ತಿನ್ನಾಕ ಎಳ್ಳು ತೆನಿ ಮುರ್ಕೊಂಡು ತಿಂದದ್ದಂತೆ. ಆ ಋಣ ತೀರ್ಸಕ್ಕೆ ಎತ್ತಾದ್ನಂತೆ ಅವ್ರ ಮನ್ಯಾಗ. ಎತ್ತಾಗಿ ದುಡು ಸತ್ತು ಬಳಕ ಕೊಂಬ ಐತಲ್ಲ, ಅದು ಕೂಡ ಹೊಲ್ದಾಗ ಹೋಗಿ ಉಗಿದಿರ್ತಾರೆ. ಕೊಂಬ ಹೊಲ್ದಾಗ ಬೊಂಬಿಗೆ ಹಚ್ಚಿ ಉಗಿದಿರ್ತಾರೆ. ಯಾತ್ಯಾತಕ್ಕೆ ಹೋಗಿರ್ತಾರೋ ಅವ್ರಿಗೆ ಗೊತ್ತಿ, ಹೆದರಕ್ಕ ಬೆದರಕ್ಕ ಏನ ಇರ್ಬೇಕು. ಅದು ಆ ಕೊಂಬಾಗಿ ಕೂಡ ಋಣ ತೀರಿಸ್ತಂಥದ್ದು. ಎಳ್ಳಿನ ಋಣ ಅಂತೇಳಿ. ಎಳ್ಳು ದಾನ ತಗೊಳದಲ್ಲಿ ಯಾರು? ಎಳ್ಳಿನ ಋಣ ಭಾಳ, ಉಪ್ಪಿನ ಋಣ ಭಾಳ, ಎಣ್ಣಿನ ಋಣ ಭಾಳ. ಇವನ್ನೆಲ್ಲ ದಾನ ಕೊಡಕ್ಕೆ ಹೋದ್ರೆ ಕೆಲವರು ಯೋಗ್ಯರು ತಗೊಳದಲ್ಲಿ ಯಾಕೆ ಬೇಕಪ್ಪ ಅದು ಋಣ ತಗೊಂಡು ನಾವು ತೀರ್ಸೋಕ್ಕಾಗಲ್ಲ, ಪ್ರಾಯಶ್ಚಿತ್ತ ಮಾಡ್ಕೊಳಕ್ಕಾಗೋದಿಲ್ಲ ಅಂಥೇಳಿ. ಅದರಿಂದ ಋಣ ಅನ್ನುವಂಥದ್ದು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥದ್ದು. ಋಣ ಅನ್ನುವಂಥದ್ದು ಬಹಳಷ್ಟು ಈ ಜಗತ್ತು ನಡೆದಿರ್ತಕ್ಕಂಥದ್ದೇ ಋಣಾನುಬಂಧದಿಂದ. ವ್ಯವಹಾರ ನಡೀತಿರುವುದೇ ಋಣಾನುಬಂಧದಿಂದ. ದರಿದ್ರ, ಬಡತನ, ಶ್ರೀಮಂತ, ಸುಖ ದುಃಖ ಇವೆಲ್ಲವೂ ಋಣಾನುಬಂಧದಿಂದಲೇ ಕೂಡಿಕೊಂಡಿರ್ತವೆ. ಋಣಾನುಬಂಧ. ಆ ದೃಷ್ಟಿಯಿಂದ ಇದಕ್ಕೆ ಬಹಳಷ್ಟು ಮಹತ್ವವಾಗಿರ್ತಕ್ಕಂಥದ್ದನ್ನು
ಹಿಂದಿನವರು ಕೊಡ್ತಿದ್ರು, ಈಗಿನವರು ಕೊಡೋದಿಲ್ಲ. ಬೇಕಾದಷ್ಟು ದುಡಿಸ್ಕೊಂಡು ಹಂಗೆ ದಬ್ಬುತ್ತಾರೆ, ದುಡ್ದವ್ರಿಗೂ ಮೋಸ ಮಾಡ್ತಾರೆ, ಯಾವ್ಯಾವ್ದ್ರಾಗೂ ಮೋಸ ಮಾಡ್ತಾರೆ. ಏನೇನೋ ರೀತಿಯಾಗಿರುವಂಥ ಪ್ರಸಂಗಗಳು. ಋಣ ಇರಬೇಕು. ಹೆಂಗೆ ಋಣ ಇರಬೇಕು ಅಂದ್ರೆ ನಮ್ಗೆ ಅನುಕೂಲವಾಗುವಂಥ ಋಣ ಮಾಡ್ತಿರ್ಬೇಕು. ಅನುಕೂಲವಾಗಬೇಕು, ನಮಗೆ ಜನ್ಮ ಜನ್ಮಾಂತರದಲ್ಲಿ ಅನುಕೂಲವಾಗುವಂಥ ಋಣ ಮಾಡಬೇಕಾಗುವಂಥದ್ದಾಗುವುದು. ಆ ರೀತಿ ಆ ಹಿಂದಿನ ಸಚ್ಚಿದಾನಂದ ಶಾಸ್ತ್ರಿಗಳು ಅಂದ್ರೆ ತಮ್ಮಣ್ಣ ಶಾಸ್ತ್ರಿಗಳಾಗಿರ್ತಕ್ಕಂಥವರು ಆ ದಾನ ರೂಪದ ಋಣವಾಗಿರ್ತಕ್ಕಂಥದ್ದನ್ನ ದಾನ ಬೇಡ್ತಕ್ಕಂಥದ್ದು. ದಾನ ಧರೆಗೆ ಯಾಚನೆಯಿಂದ ಲಘುತರ ಉಂಟೆ ಅಂತಾರೆ. ಬಹಳಷ್ಟು ಲಘುತರವಾಗಿರ್ತಕ್ಕಂಥದ್ದು, ಆದ್ರಷ್ಟೇ ಗುರುತನೂ ಐತದ್ರಾಗ. ಭಾಳ ಹಗುರು ಐತದು ಬೇಡದು, ಭಾಳ ಶ್ರೇಷ್ಠನೂ ಐತಿ, ಭಾಳ ಕನಿಷ್ಠನೂ ಐತದು. ಸ್ವಾರ್ಥಕ್ಕೋಸ್ಕರವಾಗಿ ಬೇಡಿದಾಗ ಬಹಳಷ್ಟು ಕನಿಷ್ಠವಾಗುವಂತಹದ್ದಾಗುವುದು. ಅದೇ ಪರಾರ್ಥಕ್ಕೋಸ್ಕರವಾಗಿ ಬೇಡಿದಾಗ, ನಿಸ್ವಾರ್ಥದಿಂದ ಬೇಡಿದಾಗ ಅದು ಅಭಿಮಾನವಾಗಿರ್ತಕ್ಕಂಥದ್ದು ಕಳೆಯುವುದು, ಅದು ಒಬ್ಬರಿಗೊಬ್ಬರ ಋಣವನ್ನು ತಾನು ವರ್ಧಿಸುವುದು, ಅದು ರೀತಿಯಾಗಿರುವಂಥದ್ದು ಪ್ರಾಪ್ತವಾಗುವುದು. ಆದ್ದರಿಂದ ಆ ರೀತಿ ಆದೇಶ ಮಾಡಿದರು. ಮನೆ ಮನೆಗೆ ಹೋಗಿ ಭಿಕ್ಷಾ ಬೇಡಿಕೊಂಡು ಇದು ಗುರುವಿನ ಜೋಳಿಗೆಯಿಂದ ತಿಳಿದುಕೊಂಡು, ಗುರು ಕೊಟ್ಟ ಜೋಳಿಗೆ ಅಂತ ತಿಳಿದುಕೊಂಡು, ಗುರುಭಕ್ತರಲ್ಲಿ ನೀನು ಅದನ್ನು ಸ್ವೀಕಾರ ಮಾಡಿ ಅದನ್ನು ಅವರಿಗೆ ಪುಣ್ಯ ಸಂಪಾದನವಾಗುವ ಹಾಗೆ ಮಾಡಿ, ಸದ್ಭಕ್ತರಿಗೂ ಅವರಿಗೂ ದಾನ ಕೊಟ್ಟರಿಗೂ ಸದ್ಭಕ್ತರಿಗೂ ಋಣ ಸಂಬಂಧವಾಗುವ ಹಾಗೆ ಮಾಡಿ, ಈ ಎಲ್ಲ ರೂಪದಿಂದ ಕಲ್ಯಾಣ ಕಾರ್ಯವನ್ನು ಮಾಡು. ಹೀಗೆ ಮಾಡುವುದರಿಂದ ನಿನಗೇನು ಸಾಕ್ಷಾತ್ ರಾಮನೇ ದರ್ಶನ ಕೊಟ್ಟದನ ನನಗೆ ಅನ್ನುವಂಥ, ನಾನಂಥ ಭಕ್ತ, ಅಂಥ ಮಹಿಮಾ ಪುರುಷ, ಅವನನ್ನು ಪ್ರತ್ಯಕ್ಷ ಮಾಡಿಸಿಕೊಂಡು ಬಿಡದ ನಾನು ಅನ್ನುವಂಥ ಒಂದು ಒಳಗ ಸೂಕ್ಷ್ಮ ಅಹಂಕಾರ, ಸೂಕ್ಷ್ಮವಾಗಿರುವಂಥ ಅಭಿಮಾನ, ಇದು ಹೋಗಲಿಕ್ಕೆ ಇದೇ ಕಾರಣವಾಗಿರುವಂಥದ್ದು. ಹೀಗೆ ಮಾಡು ಅಂತೇಳಿ ಆದೇಶ ಆಜ್ಞೆಯನ್ನು ಮಾಡಿದರು. ಅದೇ ರೀತಿ ನಿರಭಿಮಾನದಿಂದ ವರ್ತಿಸುತ್ತಾ ಅವರು ಸದ್ಗುಣ ಪೂರ್ಣವಾಗಿರುವಂಥ ಅನುಗ್ರಹವನ್ನು ಪಡೆದುಕೊಂಡರು. ಅಭಿಮಾನ ಬಿಡಿಸುವುದಕ್ಕೋಸ್ಕರವಾಗಿ ಬಹಳಷ್ಟು ರೀತಿಯಾಗಿರುವಂಥ ಪ್ರಯತ್ನ ಮಾಡ್ತಿರ್ತಾರಂತೆ ಸದ್ಗುರುಗಳ ಅಭಿಮಾನ ಬಿಡಿಸುವುದಕ್ಕೋಸ್ಕರವಾಗಿ. ಒಂದೊಂದು ಸಮಯದಲ್ಲಿ ಇಲ್ಲಿ ಜಾತ್ರೆ ಸಮಯದಲ್ಲಿ ಅನೇಕ ಆ ಸಮಯದಲ್ಲಿ ವಿಘ್ನಗಳು, ಆ ಕಡೆಯಿಂದ ಈ ಕಡೆಯಿಂದ ಧಾನ್ಯ ಬರಂಗಲ್ಲ, ಅದು ಬರಂಗಲ್ಲ, ಇದು ಬರಂಗಲ್ಲ, ಅನಂತ ರೀತಿ ಉಪದ್ರವಗಳಿದ್ದಾಗ ಮತ್ತೆ ಹೋಗಿ ಹಿಂಗೆ ಬಂದುಬಿಟ್ಟತಪ್ಪ, ಯಾತ್ರೆ ಸಮೀಪ ಬಂದಾಗ ಹಿಂಗೆ ಬಂದ್ಬಿಟ್ಟತಿ ಅಂದ್ರೆ ಅಜ್ಜಾರು ಹೋಗಿ ದೊಡ್ಡ ಅಜ್ಜಾರ ಹತ್ರ, ಆವಾಗ ಸಾಧುಗಳು ಪದ್ಯ ಅವೆಲ್ಲ ಕುಂತಾಗ ಕರ್ಕೊಂಡು ಇವ್ರಿಗೆ ನಮಸ್ಕಾರ ಮಾಡು, ನಮಸ್ಕಾರ ಮಾಡು, ಇವ್ರಿಗೆ ಆಶೀರ್ವಾದ ಮಾಡಿರಪ್ಪ, ಇವ್ರ ಕಾರ್ಯಕ್ಕೆ ವಿಘ್ನ ಬಂತಂತ, ಆಮೇಲೆ ಇವ್ರಿಗೆ ನಮಸ್ಕಾರ ಮಾಡು. ಇಲ್ಲಿ ಸರ್ವಸಮರ್ಥನಾಗಿರ್ತಕ್ಕಂಥ ನೀನು ಆಶೀರ್ವಾದ ಮಾಡಿದ್ರೆ ಸಾಕೆಲ್ಲ ಆಕತಿ, ತಿದ್ಯಾಕ ಅನ್ನುವಂಥ ಭಾವನೆ ಬರ್ತದೆ ನೋಡು. ಆದರೂ ಕೂಡ ಗುರುವಿನ ಆಜ್ಞೆ ಮಾಡುವಂತಂದ್ರೆ ಮಾಡದೆ ಒಮ್ಮೆ ಮಾಡು ಅನ್ನೋದು ಪರೀಕ್ಷೆಕ್ಕೂ ಇರ್ತತಿ, ಒಮ್ಮೆ ಮಾಡು ಅನ್ನುವುದು ಅಭಿಮಾನ ಕೆಡಿಸಕ್ಕೂ ಇರ್ತತಿ.
ಅದು ಅವ್ರವ್ರಿಗೆ ಗೊತ್ತು, ಅವ್ರವ್ರಿಗೆ ಗೊತ್ತು. ಎಲ್ಲರಿಗೂ ನಮಸ್ಕಾರ ಮಾಡಿ ಎಲ್ಲರಿಗೂ ಆಶೀರ್ವಾದ ಮಾಡಿಸಿದ್ರು. ಆಸ್ಪತ್ರೆಗಿದ್ದಾಗ ಒಂದು ಯಾವುದೋ ಶರಣಂ ಬಂದಿತ್ತು, ಅದಾರ ಆಸ್ಪತ್ರೆಗಿದ್ದಾಗ ಬಂದಾಗ ಎಲ್ಲರಿಗೂ ನಮಸ್ಕಾರ ಮಾಡೋಕ್ಕೆ ಹೇಳ್ಬಿಟ್ರು. ಎಲ್ಲರೂ ಮಾಡಕತ್ತಿದ್ರು, ನಾವು ಸುಮ್ಮನೆ ನಿಂತಿದ್ವಿ. ನಾವು ಮಾಡಲೇ ಇಲ್ಲ, ನಮಗೆ ಮಾಡೋನು ಅಂದಿಲ್ಲ ಅವ್ರು. ಆಮೇಲೆ ನಿಷ್ಠೆ ಏಕನಿಷ್ಠನೋ ಅನೇಕನಿಷ್ಠನೋ ನೋಡಕ್ಕೆ ಅವ್ರು ಮಾಡಿದ್ರು. ಎಲ್ಲರೂ ನಮಸ್ಕಾರ ಮಾಡ್ರಿ ಅಂತ ಎಷ್ಟು ಹೇಳಿದರು. ಎಲ್ಲರೂ ಇದ್ದರು, ಭಾಳಷ್ಟು ಮಂದಿ ಇದ್ದರು. ಓಟ್ರು ನಮಸ್ಕಾರ ಮಾಡಿದರು. ಸುಮ್ಮನೆ ನಿಂತಿದ್ವಿ. ಮತ್ತೇನು ಒತ್ತಡ ಮಾಡಲಿಲ್ಲ, ಆಗ್ರಹ ಮಾಡಲಿಲ್ಲ. ಇಲ್ಲ ಆಗ್ರಹ ಮಾಡಿದ್ರು, ಮಾಡು ನೀನು, ಇವ್ರಿಗೆ ಮಾಡು, ಇವ್ರ ಆಶೀರ್ವಾದ ಪಡಿಸಪ್ಪ, ಇವ್ರ ಆಶೀರ್ವಾದ ಪಡಿಸ. ಅಂದರೆ ಅದು ಭಾಳಷ್ಟು ಸೂಕ್ಷ್ಮನೇ ಇರ್ತದೆ. ಅದು ಆಜ್ಞೆ ಅನ್ನೋದು, ಅದು ಆಜ್ಞೆ ಯಾವ ರೂಪದೈತಿ ಅನ್ನುವಂಥದ್ದು ಕಂಡುಹಿಡಿಯೋದೊಂದು ಬೇಕಲ್ಲ. ಬೇಡಪ್ಪ ಈ ಸಲ ಶಿವರಾತ್ರಿ ಜಾತ್ರೆ ಮಾಡೋದು ಅಂತ ಆಜ್ಞೆ ಮಾಡಿದರು. ಅದರ ಉದ್ದೇಶ ಏನೈತಿ ಅನ್ನೋದು ಕಂಡುಹಿಡಿಯೋಂಥ ಒಂದು ಸೂಕ್ಷ್ಮತೆ ಬೇಕಲ್ಲ. ಆಜ್ಞೆ ಅಂತ ಒಪ್ಪಲಿಲ್ಲ ಅವರು. ನೀನು ಮಾಡಿದ್ದ ಆಜ್ಞೆ ಅಂತ ಒಪ್ಪೋದಿಲ್ಲಪ್ಪ ನಾವು, ಬೇಕಾದಷ್ಟು ಕಷ್ಟ ಆಗಲಿ ನೀರು ತರ್ತೇವೆ ಅಂದರು ಅವರು. ಒಮ್ಮೊಮ್ಮೆ ಆಜ್ಞೆ ಪಾಲಿಸುವುದು ಉಂಟು, ಒಮ್ಮೊಮ್ಮೆ ಆಜ್ಞೆಗೆ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಪ್ರಸಂಗ ಇರ್ತತಿ. ಅದು ಸಮಯ ಸಂದರ್ಭ ಅರ್ಧ. ಅದು ಏನು ಯೋಗ್ಯ ವಿಚಾರ ಮಾಡಿ, ಉದ್ದೇಶದ ವಿಚಾರ ಮಾಡಿ ಮಾಡ್ತಕ್ಕಂಥ ಪ್ರಸಂಗ ಅದು ಅಷ್ಟು ಸುಲಭವಲ್ಲ. ಹೇಳುವ ತಾತ್ಪರ್ಯ ಅಷ್ಟೇ, ಅಭಿಮಾನ ಬಿಡಿಸುವಂಥ ಉದ್ದೇಶಕ್ಕೆ ಬಹಳಷ್ಟು ಉಪಾಯಗಳನ್ನು ಮಾಡ್ತಾರೆ. ಹಾಗೆ ಮಾಡಿ ಅವರನ್ನು ಉದ್ಧರಿಸಿದರು ಎನ್ನುವಂತಹ ವಿಷಯವನ್ನು ಹಿಂದಿನ ಪ್ರಸಂಗದಲ್ಲಿ ಸುವಿಸ್ತಾರವಾಗಿ ನಿರೂಪಣೆ ಮಾಡಿದರು. ಅದನ್ನೇ ಒಮ್ಮೆ ಸ್ಮರಣಕ್ಕೆ ತಂದು ತಟಸ್ಥ ಮಾಡಿ ಸದ್ಯ ಪ್ರಾಪ್ತವಾಗಿರ್ತಕ್ಕಂಥ ಅಧ್ಯಾಯದಲ್ಲಿ ಓಂ ನಮೋ ಸಿದ್ಧಾರೂಢ ದೇವ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ. ಓಂಕಾರವೆನ್ನುವಂಥದ್ದು ಪ್ರಣವಸ್ವರೂಪವಾಗಿರುವಂಥದ್ದು. ಅಕಾರ ಉಕಾರ ಮಕಾರ ಅರ್ಧ ಮಾತ್ರ ಎಂದು ಕೂಡಿಕೊಂಡಿರ್ತಕ್ಕಂಥದ್ದು ಓಂಕಾರವು. ಅದು ಬ್ರಹ್ಮಸ್ವರೂಪವು ಜಗತ್ಸ್ವರೂಪವಾಗಿರುವಂಥ ಮಹಾಮಂತ್ರವಾಗಿರ್ತಕ್ಕಂಥದ್ದಾಗಿರುವುದು ಓಂಕಾರವೆನ್ನುವಂಥದ್ದು. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ಅಂಥ ಬ್ರಹ್ಮಸ್ವರೂಪನಾಗಿರ್ತಕ್ಕಂಥ ನಿನಗೆ ನಮಸ್ಕಾರ. ನಿನ್ನ ಕೃಪೆಯಿಂದಲೇ ಮಾನವರಿಗೆ ಸುಖವಾಗುವಂತಹದ್ದಾಗುವುದು. ಬಹಳಷ್ಟು ಮಂದಿ ಕೃಪಾ ಪಡೆಯಕ್ಕೆ ಹಾತರಿತೇವೆ ನಾವು. ಅದರಿಂದ ಸುಖ ಆಕತೇನೋ ಅಂದ್ರೆ ಸುಖ ಆಗಲಿಲ್ಲ, ದುಃಖನ ಆಕತಿ. ಲಕ್ಷ್ಮೀ ಕೃಪಾ ಪಡೆಯಕ ನೋಡ್ಬೇಕು, ಹಟ್ಟಿ ಹಬ್ಬದಾಗ ಏನೇನು ಆಭರಣಗಳನ್ನು ಹಾಕಿರ್ತಾರೆ, ಇದ್ದ ನೋಟನ್ನೆಲ್ಲ ಏನು ಭಕ್ತಿ, ಏನು ಭಾವ, ಏನು ದೀಪ, ಏನು ಪುಷ್ಪ, ಏನು ಅದನ್ನು ನಾನು ಮತ್ತೇನೋ ಕದ ಹಾಕೇನೋ ಮಾಡ್ತಾರ ಅಂತ ಕೇಳಿದೆ. ಎಲ್ಲ ಪೂಜೆ ಮಾಡಿ ಕದ ಪದ ಕಿಡಿಕಿ ಪಡಿಕಿ ಎಲ್ಲ ಹಾಕಿಬಿಡ್ತಾರಂತೆ. ಅದು ಹೋಗಬಾರ್ದು ಅಂತ. ಇದ್ದ ಲಕ್ಷ್ಮಿ ಹೋಗ್ಲಿದ್ರೆ ಮತ್ತೊಂದು ಲಕ್ಷ್ಮಿ ಬರ್ತೈತೆ ಹೆಂಗೆ? ಕಾಳು ಬೀಜದ ಕಾಳು ಬಿತ್ತಿದ್ರೆ ಬೆಳೆ ಬರ್ತೈತಿ. ಬಿತ್ತಾಗ ಮನೆಯಾಗ ಕಟ್ಟಿಗೆ ಕೂಡಿಗೆ ಕೊಳ್ಳೆ ಹಾಕಿ ಬಿತ್ತಿದ್ರೆ ಬರ್ತೈತಿ. ಹಿಂಗೇನೋ ಮಾಡ್ತಾರೆ. ಬಾದಾಳ ಪಾದಾಳ ಅಂದ್ರೆ ಅದಕ್ಕೆಲ್ಲ ತುರುಕಿ ಬಿಡ್ತಾರಂತೆ, ಕಿಟಕಿಗೆಲ್ಲ ತುರುಕಿ ಬಿಡ್ತಾರಂತೆ, ಬಾಗಿಲನ್ನೆಲ್ಲ ಹಾಕಿ ಬಿಡ್ತಾರಂತೆ, ತೆಗೆದಿಲ್ಲಂತೆ, ಏನೇನೋ ಅಂತಾರ. ಏನೇನೋ ಅಷ್ಟೆಲ್ಲ ನಮ್ಗೆ ಎಲ್ಲಿ ಗೊತ್ತಾಗ್ತವೆ, ಎಲ್ಲ ಸಿಗಲ್ಲ ಅಂತವು. ಪೂಜೆ ಮಾಡಿದವು ಮಾತ್ರ ಸಿಗ್ತಿರ್ತಾವೆ, ನೋಡ್ತಿರ್ತವೆ. ಸಾವಿರ ನೋಟು
500 ನೋಟು ಎಲ್ಲ ಹಂಗೆ 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 ಕಮಲ ಹೊಂದಿಸಿ ಮುಂದಿನ ಸಲ ಇದಕ್ಕಿಂತ ದೊಡ್ಡ ಹರಿವಾಣದಾಗ ಆಗ್ಬೇಕು ಮನಸ್ನ್ಯಾಗ. ಅದ್ರ ಕೃಪೆಗೆ ನಾವು ಹಾತಿರ್ತೀವಿ, ಕೃಪಾ ಪಡಲಿಕ್ಕೆ ಯತ್ನ ಮಾಡ್ತೇವೆ, ಶಾರದಾ ಕೃಪೆ ಪಡಲಿಕ್ಕೆ ಪ್ರಯತ್ನ ಮಾಡ್ತೇವೆ, ದೇವಿ ಕೃಪೆ ಪಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಇದು ದೇವತಾ. ಲೌಕಿಕದೊಳಗೆ ರಾಜಕೀಯದರ ಕೃಪೆ ಪಡೆಯಕ್ಕೆ, ಶ್ರೀಮಂತರ ಕೃಪೆ ಪಡ್ಕೊಳಕ್ಕೆ, ಗಿರಾಕಿಗಳ ಪ್ರೀತಿ ಕೃಪೆ, ಅದು ಕೃಪೆನೇ. ಗಿರಾಕಿಗಳನ್ನು ಹಿಡ್ಕೊಳ್ಳೋದು ಎಲ್ಲ ರಂಗದೊಳಗೂ ಈ ಕೃಪೆಗಳನ್ನು ನಾವು ಅಪೇಕ್ಷೆ ಮಾಡ್ತೇವೆ. ಆದ್ರೆ ಇವೆಲ್ಲದ್ರಿಂದಲೂ ನಮಗೆ ಸುಖ ಆಗ್ತೇನು ಅಂದರೆ ಸುಖ ಆಗ್ತಕ್ಕಂಥದ್ದಾಗುವುದಿಲ್ಲ. ಇವೆಲ್ಲ ದುಃಖ ಕೊಡತಕ್ಕಂಥವುಗಳು. ಒಬ್ಬನಿಗೆ ಭಾರಿ ಬಂಗಾರದ ದುರಾಸೆ ಇತ್ತಂತ. ನಾವು ರೊಕ್ಕ ಕೊಟ್ಟು ತಂದ್ರೆ ಆಗೋದಿಲ್ಲ ಅಂತೇಳಿ ಭಗವಂತನ ಒಲಿಸ್ಕೊಂಡ್ಬಿಟ್ಟು ಬಂಗಾರ ಪಡಿಬೇಕು ಅಂತೇಳಿ 12 ವರ್ಷ ಘೋರ ತಪಸ್ಸು ಮಾಡಿದನಂತೆ. ಸುವರ್ಣ ಕೃಪೆಗೆ, ಬಂಗಾರದ ಕೃಪೆಗೆ ಅವನು ಹೊಲದ ಬಂದ. ಮತ್ತೆ ತಪಸ್ಸು ಮಾಡಿದ್ರೆ ಬರಲೇಬೇಕು, ಅವರು ತಪಸ್ಸಿಗೆ ತಕ್ಕ ಫಲ ಕೊಡಲೇಬೇಕು ಅನ್ನುವಂಥದ್ದು ನೇಮ. ಕೆಲಸಕ್ಕೆ ತಕ್ಕ ಕೂಲಿ ಕೊಡಬೇಕು, ತಪಸ್ಸಿಗೆ ತಕ್ಕ ಫಲ ಕೊಡಬೇಕು, ಕಷ್ಟಕ್ಕೆ ಸರಿಯಾಗಿ ಫಲ ಕೊಡಬೇಕು. ಇದು ಧರ್ಮ. ಅವ್ರನ್ನ ಸುಮ್ಮನೆ ಇರ್ಕೊಡೋದಿಲ್ಲ, ಅದು ಫಲ ಕೊಡಲಿಲ್ಲ ಅವ್ರಿಗೆ ತಳಮಳವಾಗಿರ್ತದೆ. ಏನಪ್ಪ ನಿನ್ನ ಇಚ್ಛೆ ಅಂದರೆ ನನಗೆ ಮುಟ್ಟಿದ್ದೆಲ್ಲ ಬಂಗಾರ ಆಗಬೇಕು ಅಂದಂತೆ. ಭಾಳಷ್ಟು ಬಂಗಾರ ಮಾಡ್ಕೊಂಬಿಡೋಣ ಅಂತ ಅವನು ಕಬ್ಬಣ ಪಬ್ಬಣ ತಗೊಂಬಂದು ಇಟ್ಕೊಂಡು ಮನ್ಯಾಗ ಬಂಗಾರ ಮಾಡ್ಕೊಂಬಿಟ್ರಾತು ಅಂತ ಅವನ ವಿಚಾರ ಇತ್ತು. ಟನ್ ಗಂಟ್ಲೆ ಕಬ್ಬಣ ತಂದು ಬಂಗಾರ ಮಾಡ್ಕೊಳ್ಳೋಣ ಅಂತೇಳಿ. ಇದು ದುಷ್ಪರಿಣಾಮಕತೆ ಅನ್ನೋದು ಅವನಿಗೆ ಗೊತ್ತಿಲ್ಲ. ಆಯ್ತು ನೀನು ಮುಟ್ಟಿದ್ದೆಲ್ಲ ಬಂಗಾರ ಹಾಕತ್ತಪ್ಪ ಅಂದ್ರು. ಬಂದ ಮನಿ ಬಾಗಿಲು ಮುಟ್ಟಿಬಿಟ್ಟ, ಮನಿನ ಬಂಗಾರದಾಗಿಬಿಡ್ತು, ಮನಿ ಎಲ್ಲ ಬಂಗಾರದಾಗಿಬಿಡ್ತು. ಮನೆಯಾಗಿರೋ ಸಾಮಾನೆಲ್ಲ ಬಂಗಾರದವಾದವು. ಒಳಗ ಹೊರಗ ಕಾಲಿಟ್ಕಂತ ಹೋದಂಗೆ ಎಲ್ಲ ಬಂಗಾರ ಆಗಿಬಿಡ್ತು, ತೀರ್ತು. 12 ವರ್ಷ ತಪಸ್ಸು ಮಾಡಿ ಬಂದದ್ನ. ಅನ್ನ ಕಂಡದ್ದಿಲ್ಲ, ಉಣಬೇಕು ಅಂತ ಅಂದ. ಅವನು ಹೆಂಡ್ತಿ ತಟ್ಟ್ಯಾಗ ಅನ್ನ ಅದು ಇದು ಪಾಯಸ ಗೀಸ ಎಲ್ಲ ಮಾಡ್ಕೊಂಬಲ್ಲ. 12 ವರ್ಷ ಬಿಟ್ಟು ಬಂದ ನಾನು ಗಂಡ ತಪಸ್ಸು ಮಾಡಿ ಅಂದರೆ. ಆಕೆಗೂ ಮನೆಯೆಲ್ಲ ಜಗ 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 ಬಂಗಾರ ಆಗಿದ್ದು ನೋಡಿ ಭಾರಿ ಖುಷಿಯಾಗಿಬಿಡ್ತು. ಒಂದು ಬಂಗಾರ ಸರ ಹಾಕಿದ್ರೆ ಅವ್ರು ಏನೇನೋ ಮಾಡಿ ಉಣಿಸ್ಬಿಡ್ತಾರ. ಒಂದು ಬಂಗಾರದ ಬಳಿ ಹಾಕಿಬಿಟ್ರೆ ಸಾಕು. ಕೊನೆ ನಕಲಿದಕ್ಕಂತ ಬಂಗಾರ ಅಂದ್ರೆ ಸಾಕು, ಉಣ್ಣು ಕೊಡ್ಬಾರ್ದು. ಇನ್ನು ಮನೆಯೆಲ್ಲ ಬಂಗಾರ ಮಾಡಿ ಬಂದ ನನ್ನ ಗಂಡ ಅಂದ್ರೆ ಈಗ ಎಷ್ಟು ಸಂತೋಷವಾಗಿ ಅಡಿಗೆ ಮಾಡಿರಕ್ಕಿಲ್ಲ. ಆಕಿ ಭಾಳಷ್ಟು ನಮನೆ ಮಾಡಿ ದೊಡ್ಡ ತಟ್ಟಾಗೆಲ್ಲ ತುಂಬ್ಕೊಂಬಂದು ಇಟ್ಲಂತ. ಉಣ್ಣಾಕಂತ ಮುಟ್ಟಿದ ಕೂಡಲೇ ಅಷ್ಟು ಬಂಗಾರ ಆಗಿಬಿಡ್ತು, ತೀರ್ತು. ಉಣ್ಣಾಕಿಲ್ದಂಗೆ ಆಯ್ತು. ಆಮೇಲೆ ಹೆಂಡ್ತಿ ಮುಟ್ಟಿದಂತ ಅದು ಬಂಗಾರ ನಿಂತ್ಕೊಂಡ್ಬಿಡ್ತು. ಹೇಳುವ ತಾತ್ಪರ್ಯ ಏನು ಅಂದರೆ ಇವುಗಳಿಂದ ಸುಖ ಆಗತ್ತೆ ಅನ್ನುವಂಥ ಭಾವನೆಯಿಂದ ನಾವೇನೇನು ಪಡಿತಾವೋ ಪಡೆದವುಗಳಿಂದ ಎಲ್ಲ ದುಃಖ ಆಗತ್ತೆ ಹೊರತು ಸುಖ ಅನ್ನುವಂಥದ್ದಾಗುವುದಿಲ್ಲ. ಎಳ್ಳಿನಷ್ಟು ಸುಖವಾದರೆ ಬೆಟ್ಟದಷ್ಟು ದುಃಖವೇ ಇರುತ್ತದೆ ಅದರಾಗೆ. ಪರಮಾತ್ಮ ಹೊರದು ಬಂಗಾರದ ಹಸ್ತ ಕೊಟ್ಟ, ಅದ್ರಾಗೇನೋ ಒಂದು ಈಡು ಸುಖ ಆಯ್ತು. ಮರುಕ್ಷಣದಲ್ಲಿ ಅನ್ನೆಲ್ಲ ಹೊಟ್ಟಿಗೆ ಮಾಡಿ ಹಾಕಿಲ್ಲ, ಯಾರಲ್ಲ ಯಾರು ಸುಮ್ಮನೆ ಕುತ್ಕೋಬೇಕಾಯ್ತು. ಮತ್ತೆ ತಪಸ್ಸು ಮಾಡಿ ನಿನ್ನ ವರ ನೀನು ತಗೊಳಪ್ಪ ಅನ್ಬೇಕಾಯ್ತು. ಬೇಡಪ್ಪ ಈ ವರ, ಇದರಿಂದ ಏನೂ ಪ್ರಯೋಜನ ಇಲ್ಲ, ನಾನು ಮೊದಲು ಹೆಂಗಿದ್ದೆ ಹಂಗೆ. ಈ ಉಣ್ಣಂಗಿಲ್ಲ, ನೀರು ಕುಡಿಯಂಗಿಲ್ಲ,
ಏನು ಮಾಡಂಗ ಇಲ್ಲ ಅವನು. ಎಷ್ಟು ಪೂಜೆ ತೆಗಿರಕ್ಕಲ್ಲ ಅವನಿಗೆ. ಅಂದರೆ ಸುಖ ಇವೆಲ್ಲ ಕೃಪೆಗಳಿಂದ ಆಕತ್ತೇನು ಅಂದರೆ ಏನಾಗಲ್ಲ. ಮಕ್ಕಳ ಮೇಲೆ ಬಹಳಷ್ಟು ಪ್ರೇಮ ಮಾಡಿ ವಿದ್ಯೆ ಕಲಿತೇವೆ, ಬುದ್ಧಿ ಕಲಿತೇವೆ, ಏನೇನೋ ಮಾಡ್ತೇವೆ. ಈಗ ಮುಂದೆ ನಮಗೆ ಅನುಕೂಲ ಆಗ್ತಾರೆ ಮುದುಕರಾದಾಗ ಅಂತೀವಿ. ನೀನು ಮುದುಕಾಗಕ್ಕಿಂತ ಮುಂಚೆನೆ ಪ್ರತಿಕೂಲ ಆಗ್ತಾರ ಅವರು. ನಿನ್ನಿಂದ ಎಷ್ಟೆಷ್ಟು ಲಾಭ ಪಡಿಬೇಕು ಅಷ್ಟಷ್ಟು ಲಾಭ ಪಡ್ಕೊಳ್ಳೋಕ್ಕೋಸ್ಕರ ಸುಮ್ಮನೆ ಇರ್ತಾರ ಅವರು. ನೀನೆಲ್ಲ ವಿದ್ಯೆ ಕಲಿಸಿ, ನೌಕರಿ ಕೊಡಿಸಿ, ಹೆಣ್ಣು ಹುಡುಕಿ ಲಗ್ನ ಮಾಡಿದೆ ಅಂದ್ರೆ ಆಕೆ ಕರಿಯಕ್ಕೆ ಹೋದಾಗ ಕಂಡೀಷನ್ ಮಾಡ್ತಾಳ, ಬೇರೆ ಮನೆ ಮಾಡಿದ್ರೆ ಮಾತ್ರ ಬರ್ತಾನೆ ನಾನು ಅಂತೀವಿ. ಅಕಸ್ಮಾತ್ ಬಂದ್ರೂ ಅನುಕೂಲ ಇರೋದಿಲ್ಲ. ಅಕಸ್ಮಾತ್ ಬಂತು ಅಂದ್ರೂ ಕೂಡ ಅನುಕೂಲ ಇರೋದಿಲ್ಲ. ನಮ್ಮನ್ನ ಬಳಸಿಗೆಂತಾರ ಎಲ್ಲದಕ್ಕೂ ಗಟ್ಟಿರೋ ಮಠ. ಆಮೇಲೆ ಅಂತ ಎಲ್ಲಿ ಬೇಕಲ್ಲಿ ವೃದ್ಧಾಶ್ರಮ ಇದಾವಲ್ಲ ಅಲ್ಲಿಗೂ ಸೇರಿಸ್ತಾರೆ. ನಿಮ್ದು ಪೆನ್ಷನ್ ಬರ್ತದ ನೌಕರಿದಾರ, ಅದ್ರಾಗ ಅರ್ಧ ಕೊಟ್ಟರು ಸಾಕು. ವೃದ್ಧಾಶ್ರಮ ನಿಮ್ಮನ್ನು ನೋಡ್ಕೊಂತಾರೆ, ಚೆಕ್ ಸೈನ್ ಮಾಡಿಸ್ಕೊಳೋದು, ಒಯ್ದಲ್ಲಿ ಕೂಡಿ ಹಾಕ್ಬಿಟ್ರೆ ಆಗೋದು. ಎಲ್ಲ ನಾವು ಏನೇನು ಮುಂದೆ ನಮಗೆ ಆಗ್ತಾವೋ ಅನ್ನತಕ್ಕಂಥದ್ದೇನೈತಲ್ಲ ಅದೆಲ್ಲ ತಿರುಗಬಾಣ ಅಂತ ಇರ್ತವೆ. ಬಿಟ್ರೆ ನಮಗೆ ಬಂದು ಹೊಡಿತಕ್ಕಂಥವುಗಳು ತಿರುಗಬಾಣ ಅಂತೇಳಿ. ನಾವೇನೇನು ಮಾಡ್ತೇವೆ ಎಲ್ಲವೂ ನಮಗೆ ತಿರುಗ್ತವೆ, ಒಂದಿಲ್ಲ ಒಂದು ದಿವಸ ತಿರುಗ್ತವೆ ಅನ್ನುವಂಥದ್ದು ಇದೇ ಸತ್ಯವಾಗಿರ್ತಕ್ಕಂಥದ್ದು. ಎಲ್ಲರೂ ಅನುಭವಿಸ್ತಾ ಇದ್ದಾರೆ ಇದನ್ನ. ಒಬ್ಬರಲ್ಲ ಇಬ್ಬರಲ್ಲ, ಸೃಷ್ಟಿ ಆರಂಭದಿಂದ ಹಿಡಿದು ಇಂದಿನ ಪರ್ಯಂತರ ಅಷ್ಟೆಲ್ಲ ಪುತ್ರಕಾಮೇಷ್ಟಿ ಯಾಗ ಮಾಡಿ ದಶರಥ ಪುತ್ರನನ್ನು ಪಡ್ಕಂದೇನವನಿಗೆ ಸುಖ ಆತೇನು ಅಂದ್ರೆ ಸುಖ ಆಗಲಿಲ್ಲ. ಆ ಚಿಂತ್ಯಾಗ ಹೆಂಡತಿ ಕಾಲಿಗೆಲ್ಲ ಬಿದ್ದ, ಗೊಳೋ ಅಂತ ಅತ್ತ, ಏನು ಮಾಡಿದ್ರು ಆಗಲಿಲ್ಲ. ವನವಾಸ ಹೋದ, ಚಿಂತೆ ಮಾಡಿ 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 ಸೊತ್ತು ಹೋದ. ಸತ್ರು ಬರಲಿಲ್ಲ ಅವನು, ಸುಖ ಆತ ಅಂತ ಪುತ್ರಕಾಮೇಷ್ಟಿಯಾಗ ಮಾಡಿ ಆ ಅಗ್ನಿದೇವತೆಯಿಂದ ಪ್ರಸಾದ ಪಡ್ಕೊಂಡಿರ್ತಕ್ಕಂಥ ದೇವರವನು. ರಾಮ ಅಂದ್ರೆ ವಿಷ್ಣುವಿನ ಅವತಾರ ಅಂತ ನಮಗಾಗಿ ಒಂದನ್ನು ಕೂಡ ಸುಖ ಆಗಿಲ್ಲ. ನಿಮ್ಮವೇನೋ ಜಂತಿನಂಗ ಹೊಟ್ಟಿನ ಜಂತಿಗಿರ್ತವ, ಕಿಲಿಮಿ ಹುಳ ಇರ್ತವಲ್ಲ, ಹಂಗೆ ಹುಟ್ಟಿದವು ಇವೆಲ್ಲರ ಸುಖ ಕೊಡೋದಿಲ್ಲ ಅನ್ನುವಂಥದ್ದು ಗಟ್ಟಿ ತಿಳ್ಕೋಬೇಕಷ್ಟೆ. ನಮ್ಮ ಕರ್ತವ್ಯ ಮಾಡ್ಬೇಕಾದಷ್ಟೇ ಹೊರತು ಅವೊಂದು ಋಣ ತೀರಿಸ್ಬೇಕಾಗಿರ್ತೀವಿ, ಸುಮ್ಮನಿರ್ಬೇಕು. ಪ್ರತಿಫಲಾಪೇಕ್ಷೆ ಮಾಡ್ತೇವೆ ನಾವು, ಅದನ್ನ ಎದುರಾಗೂ ಮಾಡಬಾರ್ದು ಅಂತ. ಫಲಾಪೇಕ್ಷೆ ಎದುರಾಗೂ ಮಾಡಬಾರ್ದು ಅಂತ ನೇಮ. ಮಾಫಲೇಶು ಕದಾಚನ ಅಂತ ಹೇಳ್ತಾನ ಅವನು. ಹೆಂಡತಿಯಿಂದ ಹಿಂಗಾಗ್ಲಿ, ಗಂಡನಿಂದ ಹಿಂಗಾಗ್ಲಿ, ಮಕ್ಕಳಿಂದ ಹಿಂಗಾಗ್ಲಿ, ಹೊಲದಿಂದ ಹಿಂಗಾಗ್ಲಿ, ಅಂಗಡಿಯಿಂದ ಹಿಂಗಾಗ್ಲಿ, ಅದರಿಂದ ಹಿಂಗಾಗ್ಲಿ, ಆ ದೇವರಿಂದ ಹಿಂಗಾಗ್ಲಿ, ಈ ಪ್ರತಿಫಲ ಪಡೆಯೋದೈತಲ್ಲ ಇದರಿಂದಲೇ ನಾವು ದುಃಖವನ್ನು ಅನುಭವಿಸ್ತಕ್ಕಂಥದ್ದಾಗಿರುವುದು. ಕರ್ತವ್ಯ ಏನದನ್ನು ಮಾಡ್ಬೇಕು ಹೊರತು ಫಲಗಳು ದೈವ ಏನು ಕೊಡ್ತದೋ ಅದನ್ನು ಅನುಭವಿಸ್ಕೊಂತ ಹೋಗೋಣ ಅನ್ನುವಂಥ ದೃಢ ನಿರ್ಧಾರವಾಗಿರ್ತಕ್ಕಂಥದ್ದು. ಆದ್ರಿಂದ ಎಲ್ಲ ಇಷ್ಟೆಲ್ಲ ಹೇಳುವ ತಾತ್ಪರ್ಯವೇನೆಂದ್ರೆ ಗುರುವಿನ ಕೃಪೆ ಅನ್ನುವಂಥದ್ದೊಂದು ಬಿಟ್ಟು ಇನ್ನು ಎಷ್ಟು ಕೃಪಾ ಪಡ್ಕೊಂಥವೆಲ್ಲವೂ ನಮಗೆ ದುಃಖಕ್ಕೆ ಸಾಧನವಾಗಿರ್ತಕ್ಕಂಥವುಗಳು. ಎಷ್ಟು ಅಲ್ಮೆ ಮಾಡ್ಕೊಂತವ ಅಷ್ಟೆಲ್ಲ ದುಃಖಕ್ಕೆ, ಎಷ್ಟು ಪ್ರೀತಿ ಮಾಡ್ತಾವಲ್ಲ ದುಃಖಕ್ಕೆ, ಎಷ್ಟು ಮೋಹ ಮಾಡ್ತಾವಲ್ಲ ದುಃಖಕ್ಕೆ. ದುಃಖವೇ ದುಃಖವಾಗಿರ್ತಕ್ಕಂಥದ್ದು. ಇದನ್ನ ನಾವಷ್ಟು ನಮ್ಮ ಹಿಂದಿನ ಜೀವನದಕ್ಕೆ ಹಚ್ಚಿಕೊಂಡು ನಾವೇನು ಅನುಭವಿಸ್ತಾ ಇದ್ದೇವೆ, ಏನಾಗ್ತಾ ಇತ್ತು ಕ್ಷಣಕ್ಕೆ ಗಳಿಗೆ ಅನ್ನುವಂಥ ವಿಚಾರಕ್ಕೆ ಹತ್ತಿದಾಗ ಎಲ್ಲ ದುಃಖನ ಅನುಭವಿಸಿದ್ದೇವೆ ನಾವು ಅನ್ನೋದು ಗೊತ್ತಾಗ್ತಿರ್ತೈತೆ, ನಮಗೆ ಗೊತ್ತಾಗ್ತದೆ. ಬರೀ ಮುಂದೆ ನೋಡ್ತಿರ್ತೇವೆ ನಾವು. ಸುಖದ ಆಸೆ ನಾಳೆ ಸಿಗ್ತದೆ ಅನ್ನುವಂಥದ್ದು ನೋಡ್ತಿರ್ತೀವಿ. ಹಿಂದಿನಿಂದ ಏನಾಗಿದ್ದೇವೆ ಅನ್ನತಕ್ಕಂಥದ್ದು ನೋಡುವುದಿಲ್ಲ. ಮುಂದೆ ಏನೇನು ಅನುಭವಿಸ್ತಾ ಇದ್ದಾರೆ ಎಲ್ಲರೂ ಅನ್ನತಕ್ಕಂಥದ್ದು ನೋಡೋದಿಲ್ಲ. ಆದ್ರಿಂದ
ನಮಗಿಷ್ಟು ಭ್ರಮ ಎನ್ನುವಂಥದ್ದಾಗಿರುವುದು ಅವನ ಕೃಪಾ ಸಮಾನವಾಗಿರ್ತಕ್ಕಂಥದ್ದು. ಅವನ ಕೃಪಾ ಅದರ ಸುಖವೇ ಸುಖವಾಗಿರ್ತಕ್ಕ. ನಿನ್ನ ಭಾವನು ಯಾರು ಹೊಂದುವರೋ ಅವರು ಭಾವನು ಜ್ಞಾನಶಾಸ್ತ್ರದಿಂದ ಕಡಿದು ಹಾಕುವಿ. ಅವನ ಭಾವವನ್ನ, ಅವನ ಸಗುಣ ಮೂರ್ತಿಯನ್ನ ಯಾರು ನಾವು ಹೃದಯದಲ್ಲಿ ಇಟ್ಕೊಂತವೋ, ಸದ್ಭಾವದಲ್ಲಿ ಯಾರು ಇಟ್ಕೊಂತವರೋ, ಕಣ್ಣಿನಲ್ಲಿ, ಕಿವಿಯಲ್ಲಿ, ಬಾಯಲ್ಲಿ, ಹೃದಯದಲ್ಲಿ ಯಾರು ಇಟ್ಕೊಂಡಿರ್ತಾರೋ, ಭಾವವು ತುಂಬಿ, ಕೀರ್ತಿಯು ತುಂಬಿ, ರೂಪವು ತುಂಬಿ, ನಾಮವು ತುಂಬಿ ಅಂತ ಹೇಳಿದ್ದಾರೆ. ವಚನದಲ್ಲಿ ನಾಮಾಮೃತ ತುಂಬಿ, ಕಿವಿಯಲ್ಲಿ ನಿಮ್ಮ ಕೀರ್ತಿ ತುಂಬಿ, ಹಿಂಗೆ ಯಾರು ತುಂಬಿಕೊಂಡಿದಾರೋ, ನಾವೇನೇನೋ ತುಂಬ್ಕೊಂಡ್ಬಿಟ್ಟದವು. ಕಣ್ಣಾಗ ಹೊರ ನೋಡ್ದೇವೆಲ್ಲ ತುಂಬ್ಕೊಂಡಿರ್ತವೆ. ನಮ್ಮವಲ್ಲದ್ರೂ ಕೂಡ ನೋಡ್ತವೆ, ನಮ್ಮವಲ್ಲದ್ರೂ ಕೂಡ ವಿಕಾರ ಆಗ್ತವೆ, ನಮ್ಮವಲ್ಲದ್ರೂ ಕೂಡ ಏನೋ ಅದ್ರ ಮೇಲೆ ಭಾವನೆ ಮಾಡ್ತವೆ. ಹೊರಗೆ ನೋಡಿದ್ವಿ ಅಂದ್ರೆ, ಯಾರ್ದಾರ ಮನೆ ನೋಡಿದ್ವಿ ಚಲೋ ಇತ್ತಂದ್ರೆ, ಯಾರ್ದಾರ ಕಾರ್ ನೋಡಿದ್ವಿ ಚಲೋ ಇತ್ತಂದ್ರೆ, ಯಾರನ್ನ ನೋಡಿದ್ವಿ, ಏನೋ ನೋಡಿದ್ವಿ ಅಂದ್ರೆ ಅದ್ರ ಮೇಲೆಲ್ಲ ಆಸೆ ಮಾಡ್ತಿರ್ತವೆ, ಇಚ್ಛೆ ಮಾಡ್ತಿರ್ತವೆ, ಕಲ್ಪನೆ ಮಾಡ್ತಿರ್ತವೆ. ಆ ದೃಷ್ಟಿಯಿಂದ ಇವನ್ನೆಲ್ಲ ಹಗಲೆಲ್ಲ ಮಾಡ್ಕೊಂತಾನೆ ಇರ್ತವೆ. ದಾರ್ಯಾಗ ಹೋಗ್ತಾ ಬರ್ತಾ ಕಂಡ ಬಂಡ ಮುಂಜಾನೆಯಿಂದ ಅದೇ ಇರ್ತದೆ, ಅದೇ ಇರ್ತದೆ, ಅದೇ ಇರ್ತದೆ. ಏನು ಮಾಡ್ತಾ ನೋಡಿ ಅದನ್ನು ಮಾಡಬೇಕು ಅನ್ನತಕ್ಕಂಥ ಮನಸ್ಸಿನ ಕಲ್ಪನೆ ಬಂದು ಬಿಡ್ತದೆ ಈ ಮನುಷ್ಯನಿಗೆ. ಒಂದು ಸೀರೆ ಉಟ್ಕೊಂಡಿದ್ಲು ಅಂದ್ರೆ ಅಂಥದ್ದೇ ಸೀರೆ ಉಟ್ಕೋಬೇಕು, ಒಂದು ಬಂಗಾರ ಸರ ಹಾಕ್ಯಂದು ಅಂಥದ್ದೇ ಸರ ಹಾಕ್ಕೋಬೇಕು, ಅಂಥ ಯಾವ್ದಾರ ಒಂದು ಚಲೋ ಮನೆ ಕಟ್ಟಿಲ್ಲ ಅಂಥದ್ದು ಮನೆ ಕಟ್ಟಬೇಕು, ಅದಕ್ಕಿಂತ ಚಲೋ ಕಟ್ಟಬೇಕು. ಇದು ಮನುಷ್ಯನ ಬಿಟ್ಟು ಎಷ್ಟು ಪಕ್ಷಿಗಳದವ, 84 ಲಕ್ಷ ಜೀವರಾಶಿಗಳದವ. ಹಂಗೇನಾರ ಇಚ್ಛೆ ಮಾಡ್ತಾವಂದ್ರೆ ಮಾಡೋದಲ್ಲವು. ನೀನು ಬೇಕಾದಷ್ಟು ಬಂಗಾರ ಸರ ಹಾಕ್ಯಂದು ಹೋಗಿ ಎತ್ತಿನ ಮುಂದೆ, ಆಕಳ ಮುಂದೆ ಅವೇನು ಹಂಗೆ ಹಾಕ್ಕೋಬೇಕು ಅನ್ನೋದಿಲ್ಲ. ನಾಯಿ ಮುಂದೆ ಹೋಗು ಜೋಲು ಸುರಿಸೋದಿಲ್ಲವು. ನಿಮ್ಮ ಸ್ವರ ಹಾಕ್ಯಂದು ನೋಡಿ ಜೋಲು ಸುರಿಸೋದಿಲ್ಲ, ಹೊಟ್ಟೆ ಕಿಚ್ಚು ಬಿಡೋದಿಲ್ಲ, ಸಂತೋಷನೂ ಕೊಡೋದಿಲ್ಲವು. ಈಕೆ ಅಂತ ಈಕೆ ಸೀರೆ ಉಟ್ಲು ಅಂದ್ರೆ ಅಲ್ಲೇ ಹೊಟ್ಟೆ ಕಿಚ್ಚು, ಈಕೆ ಅಂತ ಈಕೆ ಬಳೆ ಹಾಕಿದ್ರು ಹೊಟ್ಟೆ ಕಿಚ್ಚು, ಅಂಗಡಿ ಅಂತ ಅಂಗಡಿ ಬಂತಂದ್ರೆ ಹೊಟ್ಟೆ ಕಿಚ್ಚು, ಎಲ್ಲ ಹೊಟ್ಟೆ ಕಿಚ್ಚು. ಮನುಷ್ಯನಲ್ಲಿ ಹೆಂಗೈತೆ ನೋಡು. ಯಾವ ಪ್ರಾಣಿಗಳು ಹೊಟ್ಟೆ ಕಿಚ್ಚು ಕೊಡೋದು ನಮ್ಮ ನೋಡ್ಬೇಕಂತ ಅರಮನೆ ಕಟ್ಕೊಂಡಿರ್ಲಿ, ನಾಯಿ ಅದು ಹೊಟ್ಟೆ ಕಿಚ್ಚು ಬಿಡೋದಿಲ್ಲ. ತಾನು ಎಲ್ಲಿ ಹೇಳ್ತಾರೆ ಅಲ್ಲಿ ಏಟ್ ಹಾಕ್ತಾರೆ ಅಷ್ಟು ಹಾಕಿ ತಿಂದು ಗೋ 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 ಅನ್ಕೊಂಡಿರ್ತದೆ. ನೀವು ಹೆಂಗಾರ ಇರಲಿ, ನೀವು ಎಂಥದಾರ ಮಾಡ್ಕೊಂಡ್ರಿ, ಎಂಥಷ್ಟರ ಬಂಗಾರ ಕೇಳ್ರಿ, ಏನು ಮಾಡಿದ್ರು ಕೂಡ ಅದಕ್ಕೆ ಏನು ಹೊಟ್ಟೆ ಕಿಚ್ಚು ಅನ್ನುವಂಥದ್ದಿಲ್ಲ. ಗುಬ್ಬಿಗಳು, ಕಾಯಿಗಳು ಏನಾರ ಹೊಟ್ಟೆ ಕಿಚ್ಚು ಪಡ್ತಾವೆ ಅಂದರೆ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ನಾವು ಹೊಟ್ಟೆ ಕಿಚ್ಚು ಪಡ್ತೇವೆ. ಉಣ್ಣಕ್ಕೆ ಕುಂತ್ರೆ ಯಾರ ಬಂದ್ರು ಹೊಟ್ಟೆ ಕಿಚ್ಚು ಪಡ್ತೇವೆ. ಇವನು ಉಣ್ಣಕ್ಕೆ ಕುಂತ ಬಂದ ಅಂತೀವಿ. ಉಣ್ಣಕ್ಕೆ ಕುಂತ ಬಂದ, ಅಯ್ಯೋ ಒಳ್ಳೆ ತಿಂಡಿ ಮಾಡಿದ್ವಿ, ಇವತ್ತು ಬರ್ಬೇಕು ಇವರು ಒಂದು 4-5 ಜನ. ಹೊಟ್ಟೆ ಕಿಚ್ಚು ಪಡ್ತವೆ. ಕಾಗಿ ಒಂದು ಅಗಳನ್ನ ಕಂಡರೆ ಕೂಗದೆ ತನ್ನ ಬಳಗವ. ಅದಂಗ ತಿನ್ನೋದಲ್ಲ, ಕಾಗಿ ಆಗಿದ್ದರು ಕೂಡ ನಾವು ಮುಚ್ಚಿಟ್ಕೊಂತೇವೆ. ನಮಗೂ ಅವಕ್ಕೂ ತುಲನಾ ಮಾಡಿದರೆ ಎಷ್ಟು ನಾವು ಹೀನ ಸಂಸ್ಕೃತಿಯೊಳಗದವಿ ಅನ್ನೋದು ಗೊತ್ತಾಗ್ತದೆ ನಮಗೆ. ತುಲನಾ ನಾವು ಭಾಳ ಶ್ರೇಷ್ಠರು ಅಂತವ ಅಷ್ಟೇ. ಆದ್ರಿಂದ ಅವನನ್ನು ನಾವು ಹೊಂದಿದರೆ ಜ್ಞಾನವೆನ್ನುವಂಥ ಶಸ್ತ್ರದಿಂದ ಎಲ್ಲವನ್ನು ನಾಶ ಮಾಡುವಂಥವನಾಗು. ನಮ್ಮ ಅಜ್ಞಾನ, ನಮ್ಮ ಅಹಂಕಾರ, ನಮ್ಮ ಭ್ರಮ, ನಮ್ಮ ಕಲ್ಪನೆ, ನಮ್ಮ ಕರ್ಮ, ನಮ್ಮ ಕಾಲ, ನಮ್ಮ ಮಾಯೆ ಇವೆಲ್ಲವನ್ನು ಜ್ಞಾನ ಶಸ್ತ್ರದಿಂದ ಕಡಿದು ಹಾಕುವಂಥವನಾಗುವನು. ಈಶ್ವರನು ಪರೋಕ್ಷನಿದ್ದಾನೆ. ಈಶ್ವರನು ನಮಗೆ ಅಪರೋಕ್ಷವಿಲ್ಲ. ಅಪರೋಕ್ಷ ಅಂದರೆ ಎದರ ಬದಲ ಹೆಂಗೆ ಕಾಣ್ತಲ್ಲ, ಇದು ಅಪರೋಕ್ಷ. ಇದು ನೀವು ನಮಗೆ ಕಾಣೋದು, ನಮಗೆ ನೀವು ಕಾಣೋದು ಅಪರೋಕ್ಷ. ಪರೋಕ್ಷ ಅಂದರೆ ಎಲ್ಲೋ ಅದಾನೆ. ಯಾರು ನೋಡಿದ್ದಾರೆ? ಯಾರು ಕ್ಯಾಮ್ರಿಂದ ಹೊಡ್ಕೊಂಬಂದಾರ ಅವನ ನಿಜವಾದ ರೂಪನ?
ಇವರೆಲ್ಲ ಕಲ್ಪನೆ ಮಾಡಿ ಬರೆದಿರ್ತಕ್ಕಂಥ ಫೋಟೋಗಳಿವೆಲ್ಲ. ತಲೆ ಜಡಿಯ ಗಂಗೆದಳ, ಡಮರುಗೈತಿ, ತ್ರಿಶೂಲ್ ಐತಿ, ಎಲ್ಲ ನೋಡಿದಾರ ಅಂದರೆ ಪುರಾಣದ ಒಂದು ಕಲ್ಪನೆ ಬಂದಿರತಕ್ಕಂಥದ್ದು. ಹೆಂಗದನ ಅನ್ನತಕ್ಕಂಥದ್ದು ನೋಡಿದೀವಿ ನಾವು ಅಂದರೆ ನೋಡಿಲ್ಲ. ಅದರಿಂದ ಅವನು ಪರೋಕ್ಷ ನಿಂತ ನೋಡ್ಲಿಕ್ಕೆ ಬರೋದಿಲ್ಲ. ಈಗ ಯಾರೋ ಒಬ್ಬ ಶಿವಮೊಗ್ಗದ ಗದನ ಅಂದ್ರೆ ನೋಡಕ್ ಬರ್ತದೆ ಅಂದ್ರೆ ನೋಡಕ್ ಬರೋದಿಲ್ಲ. ಯಾಕೆ? ಪರೋಕ್ಷ ನಮ್ಮ ಹತ್ರ ಇಲ್ಲ. ಹಂಗೆ ಅವನೆಲ್ಲ ಕಡೆಗಿರ್ತಕ್ಕಂಥವನನ್ನ ನೋಡ್ತಕ್ಕಂಥ ವ್ಯಕ್ತಿತ್ವ ನಮ್ಮಲ್ಲಿರೋ ದೃಷ್ಟಿಯಿಂದ ಅವನು ಪರೋಕ್ಷ. ಆ ದೃಷ್ಟಿಯಿಂದ ಅವನನ್ನು ಮನಸ್ಸಿನಿಂದ ಹಿಂಗದನಂತ ಭಾವಿಸಕ್ಕಾಗದಲ್ಲ. ನಾವು ನಾಲ್ಕೈ ಚರ್ಮದರ ಇಂಥವು ಏನಾರ ಕಲ್ಪನೆ ಮಾಡ್ತಿದ್ದಂಗೆ ಇನ್ನೊಂದು ಫೋಟೋ ನೋಡಿದ್ದು ಬಂದ್ಬಿಡ್ತದೆ ನಮ್ಮ ಮನಸ್ಸಿನಾಗ. ಇನ್ನೊಂದು ಫೋಟೋ ಯಾವ್ದಾರ ಈಶ್ವರಂದು ನಮ್ಮನೆ ಅದಾವ. ಮಕ್ಕಳದ್ದೊಂದು ಫೋಟೋ ಐತಿ, ಹಿಂಗೆ ಕುಂತದ್ದೊಂದು ಫೋಟೋ ಐತಿ, ಹಿಂಗೆ ನಿಂತಿರೋದೊಂದು ಫೋಟೋ ಐತಿ. ನಮ್ಮನೆ ಅದಾವ ಅವನು ಈಶ್ವರ. ನಾವು ನೀವು ಒಂದು ನಮೂನಿ ಏನಾರ ಕಲ್ಪನೆ ಮಾಡೋ ಮತ್ತೊಂದು ನಮೂನಿ ಬಂದು ಬಿಡ್ತೈತಿ. ಯಾಕೆ? ಪರೋಕ್ಷ. ಅದು ಪರೋಕ್ಷ. ಅಪರೋಕ್ಷ ಇಲ್ಲ ನಿನಗೆ. ಇದ್ದಂಗಿದ್ದಂಗೆ ನೋಡಾಕ ನಿನಗೆ ಬರೋದಿಲ್ಲ, ಭಾವಿಸಲಿಕ್ಕೆ ಬರೋದಿಲ್ಲ ಅನ್ನುವಂಥ ತಾತ್ಪರ್ಯ ಇದು. ಆದ್ರಿಂದ ಸದ್ಗುರು ಮಾತ್ರ ಜೀವಗಳಿಗೋಸ್ಕರವಾಗಿ ಅಪರೋಕ್ಷವಾಗಿದ್ದಾನೆ. ಅವನ ಅಪರೋಕ್ಷವಾಗಿ. ಆದ್ರಿಂದ ಅವನನ್ನು ಭಜಿಸಲಿಕ್ಕೆ ಬರ್ತತಿ, ಪೂಜಿಸಲಿಕ್ಕೆ ಬರ್ತತಿ. ಎಲ್ಲದಕ್ಕೂ ಅವನು ಅನುಕೂಲವಾಗ್ತಾನೆ. ಅವನು ಭಜನೆ ಮಾಡ್ಬೋದು ಅಷ್ಟೇ. ಶಿವನ್ನ ಪೂಜೆ ಮಾಡ್ಬೇಕಂದ್ರೆ ಮತ್ತೇನ ಅವನು ಅಂತ ತಿಳ್ಕೊಂಡು ಮಾಡ್ಬೇಕು ಹೊರತು ಅವನದಲ್ಲ. ಕೈಯಾಗ ಹಿಡ್ಕೊಂಡು ಏನು ಅವನು ಅಂತ ತಿಳ್ಕೊಂಡು ಮಾಡೋದಷ್ಟೇ. ಬಟ್ ಹೆಂಗ ಈ ನಮನಿ ಭಾವನೆ ಬರಲಿ ಅನ್ನುವಂಥ ಒಂದು ಸಾಧನ ಮಾಧ್ಯಮವೇ ಹೊರತು ಅದಲ್ಲ ಅಂತ. ಆ ದೃಷ್ಟಿಯಿಂದ ಅವನನ್ನು ಚಿಂತನೆ ಮಾಡುವುದು, ಭಜನೆ ಮಾಡುವುದು, ಸ್ತೋತ್ರ ಮಾಡುವುದು, ಸೇವೆ ಮಾಡುವುದು, ಅವನ ಉಪದೇಶ ಕೇಳುವುದು, ಅವನ ಕೃಪಾದೃಷ್ಟಿಗೆ ಬೀಳುವುದು, ಅವನ ಕೃಪಾಹಸ್ತದಿಂದ ಸ್ಪರ್ಶ ಮಾಡೋದು, ಚಾರಣಕ್ಕೆ ಇವೆಲ್ಲವೂ ನಮಗೆ ಲಭ್ಯವಾಗುವುದರಿಂದ ಸುಲಭವಾಗಿ ನಾವು ಭವದಿಂದ ಪಾರಾಗುವಂಥವರಾಗುವೆವು. ಅವನ ಸಚ್ಚರಿತ್ರಗಳನ್ನು ತೋರಿಸುವಂಥವನಾಗುವನು. ನಮ್ಮನ್ನ ತನ್ನ ಕಡೆಗೆ ಮುಖ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ, ಮುಖ ಕಡೆ ಬರಲಿ ಎನ್ನುವುದಕ್ಕೋಸ್ಕರವಾಗಿ ಅನೇಕ ಲೀಲೆಗಳನ್ನು ತೋರಿಸುವನು. ಅವನನ್ನು ನಾವು ಗುಣಗಾನ ಮಾಡುವುದರಿಂದ, ಗುರುವಿನ ಗುಣಗಾನ ಮಾಡುವುದರಿಂದ ಚಿತ್ತವೆನ್ನುವಂತಹದ್ದು ಶುದ್ಧಿಯಾಗುತ್ತದೆ. ಅದು ಶುದ್ಧ ವಸ್ತುವಾಗಿದ್ದರಿಂದ ಅದರ ಸ್ಮರಣ ಮಾಡೋದ್ರಿಂದ ನಮ್ಮ ಚಿತ್ತವು ಕೂಡ ಸಿದ್ಧಿಯಾಗುವಂತಹದ್ದಾಗುವುದು. ಅವನು ಖಂಡಿತವಾಗಿ ಸಂಕಟವೆನ್ನುವಂತಹದ್ದು ಬಂದಾಗ ಅವನು ಪ್ರಾಪ್ತನಾಗುವಂಥವನಾಗುವನು. ಅವನ ಪ್ರೇಮವೆನ್ನುವಂಥದ್ದು ಬಹಳಷ್ಟು ಅಗಾಧವಾಗಿರ್ತಕ್ಕಂಥದ್ದು, ಅನುಪಮವಾಗಿರ್ತಕ್ಕಂಥದ್ದು. ಒಮ್ಮೆ ಪ್ರೇಮ ಮಾಡಕ್ಕೆ ಶುರು ಮಾಡಿದ ಅಂದರೆ ತನ್ನೊಳಗೆ ಅವನ್ನ ಐಕ್ಯ ಮಾಡೋ ಮಟನು ತಾನು ಬಿಡದೇ ಇಲ್ಲ. ಪ್ರೇಮ ಮೂರ್ತಿಯನ್ನಾಗಿ ಮಾಡಿಬಿಡ್ತಾನೆ. ಅವನು ಪ್ರೇಮ ಮಾಡುವುದರಿಂದ, ಸದ್ಗುರು ಪ್ರೇಮ ಮಾಡೋದ್ರಿಂದ ನಾವು ಕೂಡ ಪ್ರೇಮ ಮೂರ್ತಿಗಳಾಗುತ್ತೇವೆ. ಬೇರೆ ಪ್ರೇಮ ಮಾಡುವುದರಿಂದ ಕಾಮಮೂರ್ತಿಗಳಾಗ್ತವೆ, ಕ್ರೋಧ ಮೂರ್ತಿಗಳಾಗ್ತವೆ, ಲೋಭ ಮೂರ್ತಿಗಳಾಗ್ತವೆ, ಮತ್ಸರ ಮೂರ್ತಿಗಳಾಗ್ತವೆ, ಮದ ಮೂರ್ತಿಗಳಾಗ್ತವೆ. ಆಗ್ತವಿಲ್ಲ, ನೆನೆಸ್ಕೊಂಡ್ರೆ ಸಾಕು. ಎಲ್ಲೋ ಇರಲಿ ನೆನೆಸ್ಕೊಂಡ್ರು ಸಾಕು. ಆಕಾರ ಆಗಿಬಿಡ್ತತಿ, ಮನಸ್ಸು ವಿಕಾರ ಆಗಿಬಿಡ್ತತಿ. ಮನಸ್ಸಿನಾಗ ಸ್ವಲ್ಪ ಮಿಸಿಗಿದ್ರೆ ಸಾಕದು. ಆದ್ರದಿಂದ ಮತ್ತದೇನು ಭಾಳ ದಿವ್ಸ ಇರ್ತತೇನು ಅಂದ್ರೆ ಭಾಳ ದಿವ್ಸ ಇರೋದಿಲ್ಲ. ಆಮೇಲೆ ದ್ವೇಷ ಶುರುವಾಕತಿ. ಅದ್ರ ಮಾತು ಇದಕ್ಕೆ ಹಿಡಿಸಲ್ಲ, ಇದ್ರ ಮಾತು ಅದಕ್ಕೆ ಹಿಡಿಸಲ್ಲ, ಅವ್ರದ್ದು ಇವ್ರಿಗೆ ಹಿಡಿಸಲ್ಲ, ಇವ್ರದ್ದು ಅವ್ರಿಗೆ ಹಿಡಿಸೋದಿಲ್ಲ. ಮೊದಲು ಇರ್ತತಿ, ಅದು ಸೂಕ್ಷ್ಮ ಆಗಿರ್ತತಿ.
ಕುಸ್ತಿ ಆಡೋರು ಒಂದ ಪಟ್ಟಿಗೆ ಜೋರು ಮಾಡೋದಲ್ಲ ಅವರು. ಈ ಓಡೋದು ಪಡೋದು ಮಾಡ್ತಿರ್ತಾರಲ್ಲ, ಅವರು ಕೂಡ ಒಂದೇ ಹೇಳ್ತಿ ಓಡ್ತಿರ್ತಾರೆ. ಕೊನೆ ಜೋರು ಓಡಿ ಅಪ್ಪ. ಹಂಗೆ ಇವ್ರದ್ದು ಮೊದಲು ಹೆಂಗಿರ್ತೈತಿ ಯುದ್ಧ ಅಂದರೆ ಸೂಕ್ಷ್ಮವಾಗಿರ್ತದೆ. ಅದು ಯಾವ್ಯಾವುದೋ ರೂಪದಿಂದ ಇರ್ತದೆ. ಅದು ಬರ್ತಾ 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 ಅದು ತಗ ಕಸ್ಬರಿ ಹಣ್ಣು ತಗ, ಒಣಕಿ ತಗ, ಕೊಡಗೋಲ್ ತಗ, ಆಮೇಲೆ ಯಾಕೆ ಹೋಗಿಬಿಡ್ತತ. ಆಮೇಲೆ ಇರಗ ಮಾರಗ ಅನ್ನೋ ಶುರುವಾಗ್ಬಿಡ್ತದೆ. ಮತ್ತು ಒಂದು ಯಾವ್ದಾರ ಬಲ ಇತ್ತಂದ್ರೆ ನಾವು ಸುಮ್ಮನೆ ಮುದರ್ಕೆ ಕುಂತಿರ್ತೈತಿ. ಮತ್ತು ಎರಡು ಅಂಥವು ಇತ್ತು ಅಂದ್ರೆ ಶುರುವಾಗೇ ಬಿಡ್ತೈತಿ. ಪ್ರೇಮ ಒಂದೇ ನಮ್ಮನೆ ಇರ್ತೈತಿ ನಮ್ದು ಅಂದರೆ ಇರೋದಿಲ್ಲ. ಒಂದು ಹೊತ್ತಿನಾಗ ಇರ್ತೈತಿ, ಒಂದು ಹೊತ್ತಿನಾಗ ಇರೋದಿಲ್ಲ. ಇದು ಪ್ರೇಮವಲ್ಲ. ಪ್ರೇಮವಂದ್ರೆ ಯಾವಾಗಲೂ ಇರಬೇಕದು, ಅಭಿವೃದ್ಧಿ ಆಗ್ತಾ ಇರ್ಬೇಕು, ಅದಕ್ಕೆ ಪ್ರೇಮ ಅಂತಾರೆ. ನಾವು ಯಾವ ವಸ್ತುವಿನ ಮೇಲೆ ಪ್ರೇಮ ಮಾಡ್ತಾ ಇದ್ದೋ, ಯಾವ ವಸ್ತುವಿನ ಮೇಲೆ ಮಾಡೋದು ಪ್ರೇಮನ. ಇವತ್ತೊಂದು ಜೊತೆ ಹೊಸ ಚಪ್ಪಲಿ ತೆಗೆದಿದ್ರೆ ಭಾಳಷ್ಟು ಪ್ರೇಮ ಮಾಡ್ತವೆ. ಅದನ್ನು ಹೊರಗೆ ಬಿಡೋದಿಲ್ಲ, ಒಳಗೆ ತಂದು ಬಿಡ್ತವೆ. ಏನೇನೋ ಕಾಳಜಿ ಮಾಡ್ತವೆ. ಏನು ಖರ್ಚಿಗೆ ತಗೊಂಡು ಒರೆಸೋರು ಇರ್ತಾರೆ. ಚಪ್ಪಲಿನ ಖರ್ಚಿಗೆ ತಗೊಂಡು ಒರೆಸ್ತಿರ್ತಾರೆ. ಹೊಸದಾಗಿ ಎತ್ತಂದ್ರೆ ಈ ರೈತರು ಏನು ಅವತ್ತು ಮೈ ತಿಕ್ಕದೇನು, ಅದ್ರ ಕಾಲ ಸಗಣಿ ಹೊಡೆದೇನು, ಮೇವು ತಂದಾಕದೇನು, ತಿಂಡಿ ತಂದಾಕದೇನು, ಒಂದು ವಾರ ಭಾರಿ ಕೆಲಸ. ಅಕಸ್ಮಾತ್ ಹೂಡ್ದಾಗ ಎಲ್ಲಾರ ಮಕ್ಕಂತಂದ್ರೆ ಹೊಡಿ 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 ಹೊಡೆದು ಮರಲೆ ಅದನ್ನ ಅಂತಾರೆ. ಹೊಸ್ತಾಗ ಕಾರ್ ತಂದ ನೋಡ್ತಿರ್ಬೇಕು, ಹೊಸ್ತಾಗ ಬೈಕ್ ತಂದ ನೋಡ್ತಿರ್ಬೇಕು. ಆಮೇಲೆ ಅದೇ ಎಲ್ಲರ ನಿಂತ್ಕೊಳ್ಳಿ ಏನಾರ ಮಾಡಲಿ, ಅದ ಪ್ರೇಮ ಕಡಿಮೆ ಆಗ್ಬಿಡ್ತದೆ, ಮತ್ತೊಂದ್ರಕ್ಕೆ ಹೋಗಿರ್ತದ. ಅದು ಅಂದ್ರೆ ನಮ್ಮ ಪ್ರೇಮ ಪಾತ್ರಿಗಿತ್ತಿದ್ದಂಗೆ. ಪಾತ್ರಿಗಿತ್ತಿ ಪ್ರೇಮದರು ನಾವು ಅಂತ. ಈ ಗಿಡದ ಮೇಲೆ ಒಂದು ಕುಡಿರ್ತೈತೆ, ಆ ಗಿಡದ ಮೇಲೆ ಒಂದು ಕುಡಿತೈತೆ, ಆ ಗಿಡದ ಮೇಲೆ. ಸದ್ಗುರುವಿನ ಪ್ರೇಮ ಅಂದ್ರೆ ಹಂಗಲ್ಲ. ಒಮ್ಮೆ ಕುಂಡ್ರದ ಕಷ್ಟ, ಕುಂತ್ರೆ ತಾನು ಬಿಡದೇ ಇಲ್ಲ. ಆದ್ರಿಂದ ಪ್ರೇಮಾನಂದಕ್ಕಿಂತ ಹೆಚ್ಚಿನ ಆನಂದವೇ ಇಲ್ಲ ಅಂತಾರೆ. ಪ್ರೇಮಾನಂದ ಅನ್ನುವಂಥದ್ದು ನಮಗೂ ಎಷ್ಟೊಂದು ಸ್ವಲ್ಪ ಸಂತೋಷ ಆಗ್ತದೆ ನೋಡಿ. ಲೌಕಿಕದೊಳಗೆ ಏನಾರು ಒಳ್ಳೊಳ್ಳೆ ಊಟ ಮಾಡಿಟ್ರು, ಮಾಡಿದರು, ಒಳ್ಳೆ ಮಾತಾಡಿದ್ರು ಅಂದರೆ ಏನು ಸ್ವರ್ಗನೇ ಬೇಡ ಅಂತವೆ. ಅವನು ಹೇಳಿದನಲ್ಲ, ಯಾರು ಸರ್ವಜ್ಞನ, ಬೆಚ್ಚನ ಮನೆಯಾಗಿ ವೆಚ್ಚಕ್ಕೆ ಹೊನ್ನಾಗಿ ಇಚ್ಛೆ ಇರಿದು ನಡೆದ ಸತಿಯಾಗಿ ಸ್ವರ್ಗಕ್ಕೆ ಕಿಚ್ಚ. ಅವ್ರು ಸ್ವರ್ಗಕ್ಕೆ ಕಿಚ್ಚೆತ್ಬಿಡಕ ಬೆಂಕಿ ಎತ್ಬೇಕು. ನಮ್ಮ ಮುಂದೆ ಏನು ಅವ್ರದ್ದು ಅಂತ ಅವರು ಸ್ವಲ್ಪ ತಿರ್ಗ ಆದ ಕೂಡಲೇ ಬೇಡಪ್ಪ ಬೇಡಪ್ಪ ಬೇಡ. ಅದರಿಂದ ಪ್ರೇಮಾನಂದ ಅನ್ನುವಂಥದ್ದೈತಲ್ಲ, ಬಹಳಷ್ಟು 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 ಸಂತೋಷದ್ದಾಗಿರ್ತಕ್ಕಂಥದ್ದು. ಶಾಶ್ವತವಾಗಿರುವಂಥ ಸುಖವನ್ನ ಅದು ತಾನು ಕೊಡುವಂತಹದ್ದಾಗುವುದು. ನಾವೆಲ್ಲಿ ಪ್ರೇಮ ಮಾಡಬೇಕು, ಎದನ್ನು ಪ್ರೇಮ ಮಾಡಬೇಕು, ಹೆಂಗೆ ಪ್ರೇಮ ಮಾಡತಕ್ಕಂಥದ್ದನ್ನು ನಾವು ಗುರು ಶಾಸ್ತ್ರಗಳನ್ನು ತಿಳಿದುಕೊಂಡು, ಸತ್ಪುರುಷರನ್ನು ತಿಳ್ಕೊಂಡು, ಸತ್ಸಂಗ ತಿಳಿದುಕೊಂಡು ಆ ರೀತಿಯಾಗಿ ಮಾಡಿದಾಗ ಖಂಡಿತವಾಗಿ ಶಾಶ್ವತ ಸುಖ. ಲೌಕಿಕರು ತಿಳ್ಕೊಂಡು ನಾವು ಮಾಡಿದ್ದಕ್ಕೋಸ್ಕರವಾಗಿ ಅನಿತ್ಯ ಸುಖ ಸಿಕ್ಕತ್ತೆ, ನಮಗೆ ಅಲ್ಪ ಸುಖ ಸಿಕ್ಕತಿ, ಸುಖದ ಆಭಾಸ ಸಿಕ್ಕತಿ. ಲೌಕಿಕರ ಮಾತು ಕಟ್ಕೊಂಡು, ಯಾರ್ದೋ ಮಾತು ಕಟ್ಕೊಂಡು ಏನೇನೋ ಮಾಡಕ್ಕೆ ಹೋಗಿ ಏನಾಗೈತೆ ಅಂದರೆ ಪರಿಶ್ರಮನ ಜಾಸ್ತಿ ಆಗಿರ್ತಕ್ಕಂಥದ್ದಾಗಿರೋದು. ಆದ್ರಿಂದ ಕಿಮತ್ರಂ ಬಹುನೋಕ್ತೇನ ಶಾಸ್ತ್ರಕೋಟಿ ಶತೈರಪಿ ದುರ್ಲಭ ಚಿತ್ತ ವಿಶ್ರಾಂತಿ ವಿನಾ ಗುರು ಕೃಪಾಂಬರ. ನ ಸುಖಂ ವೇದಶಾಸ್ತ್ರೇಶು ನ ಸುಖಂ ಮಂತ್ರಯಂತ್ರಕ್ಕೆ ಗುರು ಕೃಪಾ ಪ್ರಸಾದ ಅನ್ಯತ್ರಂ ಸುಖಂ ನಾಸ್ತಿ ಮಹೀತಲೆ ಅಂತೇಳಿ ಅವನು ಪರಮಾತ್ಮ ಹೇಳಿರೋ ಮಾತು. ಅವನು ಪಾರ್ವತಿಗೆ ಉಪದೇಶ ಮಾಡಿದ್ದಾನೆ. ಗುರುಕೃಪಾದ ಹೊರತಾಗಿ ಖಂಡಿತವಾಗಿ ಸುಖವೆನ್ನತಕ್ಕಂಥದ್ದು ಸಿಗುವಂಥದ್ದು. ಆದ್ದರಿಂದ ಭಾವಿಕ ಜನರಿಗೆ ಈ ಭಾಳ ವಿದ್ಯಾವಂತರು, ಡಿಗ್ರಿ ಪಡ್ಕೊಂಡರು, ಡಾಕ್ಟರೇಟ್ ಪಡ್ಕೊಂಡರು, PhD ಮಾಡಿದವ್ರಿಗೆಲ್ಲ ಅವ್ರದ್ದು ಭಾರಿ ವಿಚಿತ್ರ ಬುದ್ಧಿ, ವಿಚಿತ್ರ ಪ್ರಾಣಿಗಳವರೆಲ್ಲ. ಭಾವಿಕರಾಗಿರ್ಬೇಕು, ಸದ್ಭಾವದಿಂದ ಕೂಡಿಕೊಂಡಿರ್ಬೇಕು, ಮೂಢತನದಿಂದ ಭಾವಿಕರಾಗಿ ಒಂದೇ ರೀತಿಯಾಗಿ
ಇರ್ತಕ್ಕಂಥವರಿಗೆ ಮಾತ್ರ ಇದು ಲಾಭವಾಗ್ತಕ್ಕಂಥದ್ದು. ಸದ್ಭಾವ ಅವರಿಗೆ ಬರ್ತದೋ ಹೊರತು 63 ಮಂದಿ ಶರಣರಾಗಿರೋರು ಹೆಂಗದರಂದ್ರೆ ಅವರು ಭಾವಿಕರು, ಮೂಢರಾಗಿರ್ತಕ್ಕಂಥವ್ರು. 63 ಮಂದಿ ಶರಣರು ಅವ್ರು ಏನು ಅಂದ್ರೆ ಅವರು ಒಟ್ಟು ನಿನ್ನ ಹೊರತು ಮತ್ತೊಬ್ಬರಿಲ್ಲಪ್ಪ ಅನ್ನೋಟು ದೃಢವಾದಂಥ ಭಕ್ತಿ ಅಷ್ಟೇ ಅವ್ರ ತಲೆ. ಇನ್ನೇನು ಯಾವ ತಪಸ್ ಮಾಡ್ತಾರಲ್ಲ, ಯಾವ ಯೋಗ ಮಾಡ್ತಾರಲ್ಲ, ಯಾವ ಕಲ್ತಾರಲ್ಲ, ಯಾವ್ದು ಏನು ಮಾಡ್ತಾರಲ್ಲ, ಅವ್ರಿಗೆ ಶಿವಪೂಜೆ ಅಂದ್ರೆ ಗೊತ್ತಿಲ್ಲ, ಅದು ಅಂದ್ರೆ ಗೊತ್ತಿಲ್ಲ. ಬ್ಯಾಡ್ರ ಕನ್ನಪ್ಪ ಹೆಂಗೆ ಬಾಯಾಗ ನೀರು ತುಂಬ್ಕೊಂಬಂದು ಉಗುಳ್ತದ್ದ, ಮಾಂಸ ತಂದು ಎಡಿ ಮಾಡ್ತದ್ದ. ಭಾವ ಭಾವ ಹೆಂಗ ನಾವೇನೇನೋ ಮಾಡಿದ್ದೆಲ್ಲ ಒಯ್ದೆಡಿ ಮಾಡ್ತೇವೆ. ಹೊರಗಳ ಸಾಮಾನನ ನೀನು ಕಣ್ಣು ಎಡಿ ಮಾಡಪ್ಪ ಅಂದ್ರೆ ಮಾಡಕ್ ತಯಾರಾಗ್ತವೇನು? ಒಂದ್ ದಿವ್ಸ ಶಿವರಾತ್ರಿ ಐತಿ ನನ್ನ ಹತ್ರ ಇರಪ್ಪ ಅಂದ್ರೆ ಇರಕ್ ತಯಾರಿ ಆಗೋದಲ್ಲ. ಒಂದ್ ದಿವ್ಸ ಇರಾಕ ಕಣ್ಣು ಕೊಡೋದು ಬೇಡ. ಇವಾಗ ಶಿವರಾತ್ರಿ ಐತಿ, ಸುಮ್ಮನೆ ಇರಪ್ಪ ಇಲ್ಲಿ ನಮ್ಮ ಹತ್ರ ಜಾಗರಣೆ ಮಾಡ್ಕೊಂಡು ಅಂತ ಇರು ಅಂದ್ರೆ ಭಗವಂತನ ಹತ್ರ ಈಶ್ವರನ ಹತ್ರ ಇರಕ್ ಆಗೋದಿಲ್ಲ. ಇಸ್ಪೇಟ್ ಆಡ್ಕೊಂತ ಕುಂತ್ರೆ 3 ದಿವ್ಸ ಕುಡಿರ್ತಾರ. ಅದ ಗುಡಿಯಾಗ ಕೂತ್ಕೊಂಡ್ರೆ ಕುಂಡಿರ್ತಾರ. ಶಿವ ಅನ್ಕಂತ ಕೂತ್ಗಳಪ್ಪ ಅಂದ್ರೆ ಕುಂಡ್ರಕ್ ಆಗೋದಿಲ್ಲ. ಆದ್ರಸಿಂದ ಏನು ಅಂದರೆ ಇದು ಭಾವಿಕರಾಗಿರಬೇಕು. ಭಾವಿಕರಾಗಿರ್ತಕ್ಕಂಥ ಜನರಿಗೆ ಮಾತ್ರ ಉದ್ಧಾರವಾಗುವುದು ನಿಶ್ಚಯ ಹೊರತು ದುರ್ಭಾವದಿಂದ ಕೂಡಿಕೊಂಡಿರ್ತಕ್ಕಂಥ ಬಹುಬುದ್ಧಿಗಳಿಂದ ಕೂಡಿಕೊಂಡಿರ್ತಕ್ಕಂಥವ್ರಿಗೆ ಖಂಡಿತವಾಗಿ ಏನೂ ಪ್ರಯೋಜನ ಆಗೋದಿಲ್ಲ. ಏನೂ ಪ್ರಯೋಜನ ಆಗೋದಿಲ್ಲ ಪಾರಮಾರ್ಥ ಮಾರ್ಗದಲ್ಲಿ, ಗುರು ಮಾರ್ಗದಲ್ಲಿ, ಜ್ಞಾನ ಮಾರ್ಗದಲ್ಲಿ. ಅದಕ್ಕೆ ಬಹುಬುದ್ಧಿಗಳನ್ನೆಕ್ಕಿ ಗುರುವಾಕ್ಯವನ್ನೇ ನಂಬು ಅಂತೇಳಿ ಯಾಜ್ಞವಲ್ಕ್ಯ ಮಹರ್ಷಿಗಳಾಗಿರ್ತಕ್ಕಂಥವ್ರು ಬಹಳಷ್ಟು ಆ ಮಾತಿನಲ್ಲಿ ಅರ್ಥ ಎಷ್ಟು ಗರ್ಭಿತವಾಗಿದೆ. ಹೀಗೆ ಆ ಸದ್ಗುರುವಿನ ವಿಶೇಷವಾಗಿರುವಂಥ ಮಹಿಮೆಯನ್ನು ಕೊಂಡಾಡ್ತಾ ಅವನ ಚರಣಗಳಿಗೆ ನಮಸ್ಕಾರೂಪ ಮಂಗಲವನ್ನು ಅರ್ಪಿಸುತ್ತಾ ಗ್ರಂಥಕರ್ತರು ಅಧ್ಯಯನ ಆರಂಭ ಮಾಡುತ್ತಲಿರುವರು. ಹುಬ್ಬಳ್ಳಿ ನಗರದಲ್ಲಿ ನಾರಾಯಣ ಎನ್ನತಕ್ಕಂಥ ಒಬ್ಬ ಬ್ರಾಹ್ಮಣನು, ಅವರು ಸಿದ್ಧಾರೂಢ ಸದ್ಭಕ್ತರಾಗಿರ್ತಕ್ಕಂಥವ್ರು ದಂಪತಿಗಳು. ಅವರಿಗೆ ಒಬ್ಬ ಹಿರೇಮಗಳಾಗಿರ್ತಕ್ಕಂಥ ಚಂಪು ಅನ್ನುವಂಥಕ್ಕಿ ಬಹಳಷ್ಟು ದಿವಸ ಕಷ್ಟಪಟ್ಟು ವರವನ್ನು ಹುಡುಕಿದರು. ಅದು ಏನು ಹೆಣ್ಣು ನಡೆದವರಿಗೆ ಗೊತ್ತು ಆ ಕಣ್ಣೀರು ಎಷ್ಟು ಬರ್ತಾವ ಅನ್ನೋದು. ಆ ಬರೋ ವ್ಯಾಳ್ಯ ಬಂತು ಅಂದರೆ, ಕಣ್ಣೀರು ಬರೋ ವ್ಯಾಳ್ಯ ಬಂತು 20, 22, 23, 24, 25 ಆಯ್ತು ಅಂದ್ರೆ ನೋಡ್ಬೇಕು ಅವ್ರು ತಳಮಳನ. ಎಷ್ಟು ದೇವ್ರಿಗೆ ಬೇಡ್ಕೊಂತಾರ, ಎಷ್ಟು ದೇವ್ರಿಗೆ ಹರಿಕೆ ಮಾಡ್ಕೊಂತಾರ, ಎಷ್ಟು ದೇವ್ರಿಗೆ ಹಣಿ ಕುಟ್ಕೊಂತಾರ, ತಾವ ಹಣಿ ಹಂಚ್ಕೊಂತಾರ, ಕಣ್ಣೀರು ಉದುರಿಸ್ಕೊಂತ ಭಾಳ ಕಷ್ಟ. ಅದೊಂದು ಅವ್ರ ಕರ್ತವ್ಯ ಇರ್ತೈತಿ. ಕರ್ತವ್ಯಕ್ಕೆ ತಕ್ಕದ ಶೀಘ್ರ ಫಲ ಸಿಗ್ತಿರೋದಲ್ಲ, ಭಾಳ ಅವೇನು ಸುಲಭವಾಗಿ ಪಾರಾಗಿ ಹೋದ್ವು ಅಂದರೆ ಪಾಡು. ಮತ್ತು ಅತ್ಲಾಗ ಆಗಿ ಎತ್ಲಾಗಬೇಕು, ಅತ್ಲಾಗಿ ಎತ್ತರ ಪತ್ರ ದಪ್ಪ ಪಪ್ಪ ಆಗಿದ್ವು, ಗಂಟು ಮುಗಿನವು ಅಂಥವಿಂಥವು ಆಗಿದ್ವು ಅಂದರೆ ತೀರೋತವನ್ನ ಖರ್ಚು ಮಾಡೋದಂತೂ ಭಾರಿ ಕಷ್ಟ. ಇದಿಯಾಗಿ ಹುಟ್ಟೈತಿ ನನ್ನ ಮನೆಗೆ, ಇದಿಯಾಗಿ ಹುಟ್ಟೈತಿ ಅಂತ ಅವ್ರವ್ವ. ಅದಕ್ಕೆ ಇದಿಯಾಗಿ ಹುಟ್ಟೈತಿ. ನೋಡ್ಬೇಕು. ಅವರು ಭಾಳಷ್ಟು ಕಷ್ಟಪಟ್ಟು ಒಂದು ವಾರವನ್ನು ಹುಡುಕಿದ್ರು. ಭಾಳ ವಯಸ್ಸಾಗಿದ್ದಾರೆ. ಅದು ಋಣ ಅನ್ನುವಂಥದ್ದು ಎಲ್ಲಿರಲಿರೋದು ಅಲ್ಲೆಲ್ಲ ತಂದು ಕೂಡಿಸ್ತದ. ಅದು ಕೂಡಿಸೋ ಮಟ್ಟ ನಾವು ಸಮಾಧಾನ ಇರೋದಿಲ್ಲ. ಸಮಾಧಾನ ಇರಬೇಕು ಅಂದ್ರೆ ಪ್ರಯತ್ನವಾದಿಗಳಾಗದೇ ಇರಬಾರ್ದು. ಏನು ಗೃಹಸ್ಥ ಧರ್ಮ ಇರ್ತದೆ ಆ ರೀತಿ ಪ್ರಯತ್ನ ಮಾಡ್ತಿರ್ಬೋದು. ಅದು ಕೂಡಿಸೋದು ವಿಧಿ ಕೊಡುತ್ತತಿ, ಕರ್ಮ ಕೊಡುತ್ತೆ, ಋಣ ಕೊಡುತ್ತದೆ ಹೊರತು ಯಾವುದು ಕೂಡಿಸ್ತಕ್ಕಂಥದ್ದು ಅಲ್ಲವೇ ಅಲ್ಲ. ಆ ರೀತಿ ಭಾಳಷ್ಟು ಕೂಡ್ತದು. ಒಪ್ಪಿದ್ರು, ಲಗ್ನ ನಿಶ್ಚಯ ಮಾಡಿದ್ರು. ಮಾಡ್ತಕ್ಕಂಥ ಸಮಯ ಬಂತು. ಬಂದಾಗ ಭಾಳಷ್ಟು ಜ್ವರಗಳು ಬಂದು
ಮೈಲಿ ಎದ್ದು ಬೊಕ್ಕೆಗಳೆದ್ದು ಇನ್ನೇನು ನಾಳೆ ತಾಳಿ ಕಟ್ಟಬೇಕು ಅನ್ನೋ ಹೊತ್ತಿಗೆ ಇಂಥ ಒಂದು ಪರಿಸ್ಥಿತಿ ಆಗಿಬಿಡ್ತು. ಹಿಂಗೆ ಸಿಕ್ಕತ್ತಪ್ಪ, ವರ ಸಿಕ್ಕತಿ, ನಿನ್ನ ಆಶೀರ್ವಾದದಿಂದ ನೀನು ಆಶೀರ್ವಾದ ಮಾಡಬೇಕು, ನಿರ್ವಿಘ್ನವಾಗಿ ಲಗ್ನ ಆಗಂಗೆ ಮೊದಲು ಹೋಗಿ ಬೇಡ್ಕೊಂಡಿದ್ರು, ಆಶೀರ್ವಾದ ಪಡ್ಕೊಂಡಿದ್ರು. ಆದರೂ ಇಂಥದ್ದಾಗಿಬಿಡ್ತಲ್ಲ ಅಂತೇಳಿ ಭಾಳಷ್ಟು ವ್ಯತ್ಯೆ ಆಯಿತು. ಆದರೂ ಚಿಂತಿಲ್ಲ, ಗುರುವಿನ ಕರೆಸಿಕೆಗೆ ಅವ್ರಿಗೆ ನಮಸ್ಕಾರ ಮಾಡಿಸಿ ಅವ್ರ ಆಶೀರ್ವಾದ ಪಡಿಸ್ಬೇಕು ಅಂಥೇಳಿ ಕರ್ಕೊಂಡು ಬಂದರು. ಅಷ್ಟೊತ್ತಿಗೆ ಇಲ್ಲೆಲ್ಲ ಬೀಗರು ಅದನ್ನು ನೋಡಿ, ಅಯ್ಯೋ ಜ್ವರ ಬಂದ್ಬಿಟ್ಟವು, ಈ ಜ್ವರ ಬಂತಂದ್ರೆ ಏನೇನು ಹಾಕೋತೋ ಹೇಳಕ್ಕೆ ಬರಲ್ಲ, ಮತ್ತೆ ಮುಂದೆ ಯಾವಾಗಾರ ನೋಡ್ಕೊಂಡು ಲಗ್ನ ಆಗಾನ ಅಂಥೇಳಿ ಎಲ್ಲ ಹೊಂಡಕ್ಕೆ ತಯಾರಿಯಾಗಿದ್ದರು. ವರನು ಕೂಡ ಬೇಡ ಅನ್ನಕತ್ತಿದ. ಇದೆಲ್ಲ ಸ್ವಾಭಾವಿಕ, ಏನೇನು ನಡಿಬೇಕು ಅವೆಲ್ಲ ನಡೆದು ಒಬ್ರಿಗೊಬ್ರು ವೈ ಮನಸ್ಸು ಸ್ವಲ್ಪ ತಡ್ಕಡ್ರಪ್ಪ. ಅದಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥ ಮಹಾಪುರುಷರ ಅವ್ರು ಕರ್ಕೊಂಡು ಬಂದ ಬಳಿಕ ಏನು ಆಗ್ತದೆ ಆಗ ದೈವ ಇಚ್ಛೆ ಅಂತೇಳಿ ವಿಶ್ವಾಸ ಇಟ್ಟು ಕರ್ಕೊಂಡು ಬಂದ ತಕ್ಷಣದಲ್ಲಿಯೇ ಅವರ ಹಸ್ತಸ್ಪರ್ಶದಿಂದ ಜ್ವರವೆನ್ನತಕ್ಕಂಥ ತಿಳಿತು. ಇವರ ಭಾವಗಳು ಕೂಡ ಬದಲಾಗುವಂಥವುಗಳಾದವು. ಆವಾಗ ಅವರಿಬ್ಬರ ತಲೆ ಮೇಲೆ ಅಕ್ಷತೆಯನ್ನು ಹಾಕಿದರು. ನೀವೇನು ಭಯಪಡಬೇಡ್ರಿ, ಭಗವಂತ ರಕ್ಷಣೆ ಮಾಡ್ತಾನೆ, ಭಗವಂತನ ಚಿಂತನೆ ಮಾಡ್ತಾ ಮಾಡ್ರಿ, ಏನೂ ಆಗೋದಿಲ್ಲ ಅಂಥೇಳಿ ಮಹಾತ್ಮರು ಯಾವಾಗಂದ್ರು ಎಲ್ಲರಿಗೂ ಭರವಸೆ ಆಯಿತು. ಮಹಾಪುರುಷರು ಅಂತಾರಂದ ಏನೂ ಆಗಲ್ಲ ಅಂಥೇಳಿ. ಹೊತ್ಕೊಂಡು ಕೊಂಬಿಂದ ಏನೂ ಆಗಲ್ಲ ಅಂತ ದೇವರು ಅಂದ್ರೆ ಸಾಕು, ಬೇಕಾದವ್ರು ಧೈರ್ಯ ಬರ್ತೈತಿ. ಹೌದಾ? ದೇವ್ರು ಹೊಂದಿಸ್ದಾಗ ನಾನು ನೋಡ್ಕೊಂತಾನೆ ಅದು ಏನಾರು ಆಗಲಿ ಅಂತಂದ್ರೆ ಭಾಳಷ್ಟು ಧೈರ್ಯ ಬಂದ್ಬಿಡ್ತದೆ ಜನರಿಗೆ. ಆ ಧೈರ್ಯ ಬರಲಿ, ಎದಿ ಹೊಡಿಬಾರ್ದು ಅನ್ನೋ ಉದ್ದೇಶಕ್ಕೇ ಅದನ್ನು ಹೊಂಡ್ಸೋದು. ಎದಿ ಹೊಡೆದು ಸಾಯ್ತಿರ್ತಾವೆ ಕೆಲವು, ಹಂಗಾಗಬಾರ್ದು. ಧೈರ್ಯ ಬರಲಿ, ಆಸ್ಪತ್ರೆ ಕರ್ಕೊಂಡು ಹೋಗೋ ಮಟ್ಟ ಧೈರ್ಯವಾಗಿರಲಿ ಅನ್ನೋ ಉದ್ದೇಶಕ್ಕೆ ಇವು ಏನು ಸಾಯ ಮಟ್ಟನೂ ನಾನು ಅದನ್ನ ಕಟ್ಟಿಬಿಡ್ತಾವೆ. ಆಮೇಲೆ ಅವು ದೇವರನ್ನಲ್ಲ, ಈ ಪೂಜಾರಿಗಳು ಇರ್ತಾರಲ್ಲ, ಈ ಹೋರರು ಇರ್ತಾರಲ್ಲ, ಉಪ್ಪಿಟ್ಟು, ಚಹಾ, ಮಂಡಕ್ಕಿ, ಸಿಗರೇಟು, ಅದು ಇದು ಹಾಕೋದು ಪಾಕೋದು ಎಲ್ಲ ಇಂಥವ್ರು ಗುಂಪಾಗಿರ್ತಾರೆ. ಅದಕ್ಕೆ ಅವ್ರು ಹಂಗೆ ಮಾಡ್ತಾರೆ. ಅದಕ್ಕೆ ಪಾಪ ಅದೇನು ಮಾಡೋಕೆ ಓದಿತ್ತು. ನಾ ಪಾಡು ಮಾಡ್ಕೊಂತಾನೆ ಅಂತಿರ್ತದೆ. ಯಾವಾಗ ಹುಣ್ಸಿದ್ರು ತೀರ ಯಾವಾಗ ನೆಟಕ್ಕೆ ಗೆಣ್ಣೆ ಬಿತ್ತು ಅಂದ್ಕೂಡಲೇ ಕೊಂಬೆ ಎತ್ಲಾಗಾರ ತೋರಿಸ್ಬಿಡ್ತೈತಿ. ಅತ್ಲಾಗಿದ್ರೆ ಮಣಿಪಾಲ್ ತೋರಿಸ್ತೈತಿ, ಇತ್ಲಾಗಿದ್ರೆ ಬೆಂಗಳೂರು ತೋರಿಸ್ತೈತಿ, ಇತ್ಲಾಗಿದ್ರೆ ಬೆಂಗಳೂರು ತೋರಿಸ್ತೈತಿ, ಹುಬ್ಬಳ್ಳಿ ತೋರಿಸ್ತೈತಿ. ದೇವರು ಹೊಂಡ್ಸೋದು ಅಲ್ಲ, ವಿಚಿತ್ರ ಇರ್ತೈತಿ. ಜಗತ್ತು ವಿಚಿತ್ರ, ಜನರು ವಿಚಿತ್ರವಾಗಿರ್ತಕ್ಕಂಥದ್ದು. ಅಂದರೆ ಮಹಾತ್ಮರು ಹೇಳ್ತಾರೆ, ಅಂದರೆ ವಿಶ್ವಾಸಿಗಳು ಬ್ರಾಹ್ಮಣ ಸಂಸ್ಕಾರವಂತರು ನೋಡು ಮಹಾತ್ಮರದರೆ ಅಂದಾಗ ಏನಾಲಂತ ವಿಶ್ವಾಸ ಮಾಡ್ಕೊಂಡು ಲಗ್ನ ಮಾಡ್ಕೊಂಡ್ರು. ನಿರ್ವಿಘ್ನವಾಗಿ ಲಗ್ನ ಆಯಿತು. ಸಂತೋಷವಾಗಿ ಅವರ ಜೀವನ ಅನ್ನುವಂಥ ಸಾಕ್ತು. ಆಗಾಗ ಬಂದು ಗುರುದರ್ಶನ ಮಾಡ್ತಾ, ಗುರು ಭಜನೆ ಮಾಡ್ತಾ, ಸ್ತೋತ್ರ ಮಾಡ್ತಾ, ಸೇವೆ ಮಾಡ್ತಾ, ಗುರುವಿನ ಯಾವಾಗಲೂ ತಾವು ಸ್ಮರಣದಲ್ಲಿಟ್ಟುಕೊಂಡು ತಾವು ಗುರುವಿನ ಕೃಪೆಯನ್ನು ಪ್ರಾಪ್ತಿ ಮಾಡಿಕೊಂಡು ಧನ್ಯರಾದರೆ ಎಂಬಲ್ಲಿಗೆ ಸಿದ್ಧಾಡು ಕಥಾಮೃತದೋಳು ಶ್ರವಣ ಮಾತ್ರದಿಂದ ಪಾಪಗಳನ್ನು ಬಸ್ಸು ಮಾಡುವಂಥ ಈ ಅಧ್ಯಾಯವನ್ನು ಶಿವದಾಸನು ಸದ್ಗುರುವಿನ ಚರಣ ಅರವಿಂದಗಳಲ್ಲಿ ಅರ್ಪಿಸಿರುವನು. ಶ್ರೀ